ಹಾಗೂ ಯುವಕ ಮನಸ್ಸುಗಳೇ, ನಿಜವಾಗಿಯೂ 12 ಜನವರಿ ನಾಳಿದೆ. ರವಿವಾರದ ಅನುಕೂಲತೆಗಾಗಿ ಇವರು ಕಾರ್ಯಕ್ರಮ ಒಂದಿನ ಮುಂಚಿತವಾಗಿ ಇಟ್ಕೊಂಡಾರೆ. ಸ್ವಾಮಿ ವಿವೇಕಾನಂದರ ಜಯಂತಿ ಮತ್ತು ಇದು ಈಗಾಗಲೇ ಶತಮಾನೋತ್ಸವ ಆಗಿ ಹೋಗಿದೆ ಮತ್ತು ಯುವಕರ ದಿನಾಚರಣೆ, ಯುವ ಸಮಾವೇಶ ಅಥವಾ ಯುವಕರ ಬಗ್ಗೆ ಎಚ್ಚರಿಕೆ ಕೊಡ್ತಕ್ಕಂಥ, ಸಂದೇಶ ಕೊಡ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಅಂದರೆ ನರೇಂದ್ರ ಮುಂದೆ ಆ ಖೇತ್ರಿ ಆ ರಾಜರಿಂದ ಇವರು ವಿವೇಕಾನಂದನ ಹೆಸರು ಪಡೆದು ಮುಂದೆ ಭಾರತಕ್ಕೆ ಪರ್ಯಟನೆಗೆ ಹೋಗ್ತಾರೆ. ಈಗಾಗಲೇ ನಮ್ಮ ಶ್ರೀರಂಗ ಅವರು ಹೇಳಿದಂತೆ ಇವರು ಆ 1863 ಜನವರಿ 12 6:33 ಆವಾಗ 6:35 ಸೂರ್ಯೋದಯ ಇತ್ತವತ್ತು. 2 ನಿಮಿಷ ಮುಂಚಿತವಾಗಿ ಮಕರ ಸಂಕ್ರಾಂತಿಯ ದಿನ ಕಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಭುವನೇಶ್ವರಿ ಮಾತೆಯ ಉದರದಲ್ಲಿ ಜನಿಸಿದರು ಸ್ವಾಮಿ ವಿವೇಕಾನಂದರು. ನರೇಂದ್ರ ಆವಾಗ ಪ್ರಾರಂಭದಲ್ಲಿ ನರೇಂದ್ರ ಇದ್ದರು, ನಂತರ ವಿವೇಕಾನಂದ್ರ ಆಗ್ತಾರೆ. ವಿಶ್ವನಾಥ ದತ್ತ ಅವ್ರದ್ದು ಅಟಾರ್ನಿ ಎಟ್ ದಿ ಲಾ ಆಫ್ ಹೈಕೋರ್ಟ್ ಕಲ್ಕತ್ತಾದಲ್ಲಿ ವಕೀಲರಾಗಿದ್ದರು. ಭುವನೇಶ್ವರಿ ತಾಯಿಯಿಂದ ಭಾಳಷ್ಟು ತಿಳ್ಕೊಂಡಂಥ ವಿವೇಕಾನಂದರು ಅಲ್ಲದೆ ಬರುತ್ತಾ ಇವರ ಅಜ್ಜ ದುರ್ಗಾಚರಣನವರಿದ್ದರು. ಆ ದುರ್ಗಾಚರಣವರ ಅಜ್ಜ ಅವರು ತನ್ನ ಮೊದಲ ಮಗ ಹುಟ್ಟಿದ ನಂತರ ಅವರು ಕುಟುಂಬ ತ್ಯಾಗ ಮಾಡಿ ಹೆಚ್ಚು ಕಡಿಮೆ ವಾನಪ್ರಸ್ಥಕ್ಕೆ ಹೋದಂಗೆ ಹೋದರು. ಬಹುಶಃ ಅದರ ಪ್ರಭಾವ ಆಗಿದೆ ಏನೋ ಅಂತ ಒಂದು ಕಡೆ ಬರೀತಾರೆ. ಕುಟುಂಬ ತ್ಯಾಗ ಮಾಡಿ ವಾನಪ್ರಸ್ಥ ಆಗ್ತಾರೆ ಹೇಳಿದ್ರೆ ಇವರು ಕೂಡ ಆ ಸನ್ಯಾಸ ಸ್ವೀಕಾರ ಮಾಡುವಂಥ ಪರಿಸ್ಥಿತಿ ಯಾವಾಗ ಬಂತು. ಅವರ ತಂದೆಯವರು ಅಡ್ವೊಕೇಟ್ ಅದರ ಜೊತೆಗೆ ಅವರಿಗೆ ಒಳ್ಳೆಯ ಇಂಗ್ಲೀಷ್ ಮತ್ತು ಪರ್ಷಿಯನ್ ಭಾಷೆಯ ಮೇಲೆ ಮತ್ತು ಸಾಹಿತ್ಯದಲ್ಲಿ ಒಳ್ಳೆಯ ಗತಿ ಇತ್ತು, ಒಳ್ಳೆಯ ವಿದ್ವತ್ತನ್ನು ಪಡೆದಿದ್ದರು ಅವರ ತಂದೆ. ಮತ್ತು ತಾಯಿ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಕಲಿತ ಜನರು ಧನ್ಯರು ಅಂತ ನಾವಂತೀವಿ. ಯಾಕಂದರೆ ವಿವೇಕಾನಂದರಿಗೆ ಮೂಲವಾಗಿ ಇಷ್ಟೆಲ್ಲ ಒಂದು ಮೇಲ್ಮಟ್ಟಕ್ಕೆ ಬರಬೇಕಾಯ್ತು ಅಂದರೆ ಮೂಲ ಅವರ ತಾಯಿನೇ. ಪ್ರಾರಂಭದಲ್ಲಿ ಶಿಕ್ಷಣ ಮನೆಯಲ್ಲೇ ಆಗ್ತದೆ. ಆ ತಾಯಿ ಒಳ್ಳೆಯ ಸಂಗೀತ ತಜ್ಞರು ಇರ್ತಾಳೆ, ಸಂಗೀತ ಕಲಿಸ್ತಾಳೆ. ರಾಮಾಯಣ, ಮಹಾಭಾರತ, ಸಂಸ್ಕೃತ ಶ್ಲೋಕಗಳು ಎಲ್ಲವನ್ನೂ ತಾಯಿಯಿಂದ ಅವರು ಪಡೆದುಕೊಂಡು ಮುಂದೆ ಆಮೇಲೆ 6 ವರ್ಷ ಪ್ರೈಮರಿಗೆ ಹೋಗ್ತಾರೆ, ಮುಂದೆ 8 ಹೈಸ್ಕೂಲ್ಗೆ ಹೋಗ್ತಾರೆ. ಆಮೇಲೆ ಹೈಸ್ಕೂಲ್ಗಿಂತ ಮೊದಲು ಪ್ರೈಮರಿ ಇದ್ದಾಗಲೇ ಸಂಸ್ಕೃತ ವ್ಯಾಕರಣ ಏನಾದರೂ ಹೇಳಿದ್ರು ಅಂದರೆ ಅದನ್ನು ತಕ್ಷಣ ತೊಗೊಂಡು ಬೈಹಾರ್ಟ್ ಮಾಡಿ ಇಮಿಡಿಯೇಟ್ಲಿ ಹೇಳಿಬಿಡ್ತಿದ್ರು ಅವರು. ಅಂಥ ಒಂದು ಸ್ಮರಣ ಶಕ್ತಿ ಅಗಾಧವಾಗಿತ್ತು. 1871 ಹೈಸ್ಕೂಲ್ಗೆ ಹೋಗ್ತಾರೆ. ಮುಂದೆ ಅವರ 15ನೇ ವಯಸ್ಸಿಗೆ ಅವರಿಗೊಂದು ಇದು ಆಧ್ಯಾತ್ಮದ ಪರಿಕಲ್ಪನೆ ಬರ್ತದೆ ಅಂತ ಹೇಳ್ತಾರೆ. 1879 ಆವಾಗ ಕಾಲೇಜಿಗೆ ಹೋಗ್ತಾರೆ. ಮುಂದೆ ರಾಜಾರಾಮ್ ಮೋಹನ್ ರಾಯ್ ಅವ್ರು ಬ್ರಹ್ಮೋ ಸಮಾಜ ಏನು ಮಾಡಿದ್ರಲ್ಲ, ಆ ಬ್ರಹ್ಮೋ ಸಮಾಜಕ್ಕೆ ಇವರು ಆಕರ್ಷಿತರಾಗಿ ಅಲ್ಲಿ ಆ ಸಮಾಜದ ಒಂದು ಸದಸ್ಯರಾಗಿ ಇರ್ತಾರೆ. ಅಲ್ಲಿಂದ ಸಾಕಷ್ಟು ಈ ವಿಚಾರಗಳು, ಧರ್ಮದ ವಿಚಾರ ಆಗಲಿ, ರಾಷ್ಟ್ರ ಕಟ್ಟುವ ವಿಚಾರ ಆಗಲಿ. ಆಮೇಲೆ ಈ ವಾಸ್ ಎ ರೋಬಸ್ಟ್ ಪರ್ಸ್ನಾಲಿಟಿ, ಹಾಗಾಗಿ ಗಟ್ಟಿಮುಟ್ಟಿರ್ತಾರೆ. ಒಳ್ಳೆಯ ಶಾರೀರಿಕ ಸೌಷ್ಠವ ಭಾಳ ಚೆನ್ನಾಗಿರ್ತದೆ. ಹಾಗೆ ಆ ಬಾಲ್ಯದಲ್ಲೇ ಅಂದರೆ ಈ ಸಣ್ಣ ಸಣ್ಣ ಮೂರ್ತಿಗಳನ್ನು ತೊಗೊಂಡು ಪೂಜೆ ಮಾಡೋದು, ದೇವರು ಇದ್ರ ಕಡೆ ಒಂದು ಸ್ವಲ್ಪ ಆಸಕ್ತಿ ಇರ್ತದೆ. ಆಮೇಲೆ ಯಾರೋ ಒಂದು ದಿವಸ ಒಬ್ಬ ಭಿಕ್ಷುಕ ಮನೆಗೆ ಬಂದು ಏನೋ ಕೇಳ್ತಾರೆ. ಕೇಳಿದಾಗ ತಕ್ಷಣ ಮನೆಯಾಗ ಒಂದು ಏನೋ ಬಟ್ಟೆ ಇರ್ತದೆ, ಕೊಟ್ಟೆ ಬಿಡ್ತಾರೆ, ಯಾರಿಗೂ ಕೇಳೋಂಗಿಲ್ಲ. ಅಂದ್ರೆ ಉದಾತ್ತವಾದಂಥ ಭಾವನೆ, ಬಡವರ ಬಗ್ಗೆ ಇರತಕ್ಕಂಥ ಕಳಕಳಿ, ಕನಿಕರ, ಮಾನವೀಯತೆ ಅನ್ನೋದು ಅವರು ಬಹುಶಃ ತಾಯಿ ತಂದೆಗಳ ಮುಖಾಂತರ ರಕ್ತದಲ್ಲೇ ಅವರು ಅಳವಡಿಸಿಕೊಂಡಿದ್ದಾರೆ ಅಂತ ನಮಗೆ ಅವ್ರ ಚರಿತ್ರೆಯಿಂದ ಗೊತ್ತಾಗ್ತದೆ. ಮತ್ತು ನಂತರ ಅವರು ಕಾಲೇಜ್ ಕೊನೆಯ ವರ್ಷ ಸ್ವತ್ತಿಗೆ ಅವರಲ್ಲಿಗೆ ತಂದೆ ತೀರ್ಕೊಳ್ತಾರೆ. ಮುಂದೆ ಸಾಕಷ್ಟು ಕಷ್ಟದಲ್ಲಿ ಬರ್ತಾರೆ. ಆಗ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವ್ರಿಗೆ ಉದ್ಯೋಗ ಸಿಗೋದಿಲ್ಲ. ಏನೋ ಕೊನೆಗೆ ಒಂದು ಕಡೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಆವಾಗ ಆಮೇಲೆ ಹೊರಗೆ ಬಂದು ರಾಮಕೃಷ್ಣ ಪರಮಹಂಸರ ಒಂದು ಸಂಪರ್ಕ ಬಂದಾಗ ಅವ್ರು ಯಾರು ಭೇಟಿಯಾದಾಗರೂ ಕೂಡ ಪ್ರತಿಯೊಬ್ಬರಿಗೆ ಏನು ಕೇಳ್ತಾರೆ, ಹ್ಯಾವ್ ಯು ಸೀನ್ ಗಾಡ್? ದೇವ್ರನ್ನ ನೀವು ನೋಡಿರಾ? ದೇವ್ರು ನಿಮಗೆ ಗೊತ್ತಿದೆಯಾ? ದೇವ್ರು ನಿಮಗೆ ಕಾಣಿಸ್ತಾನ? ಯಾರು ಮತ್ತು ಉಳಿದು ಯಾರು ಸನ್ಯಾಸಿ ಇರ್ಬೋದು, ಯಾರೇ ಇರ್ಬೋದು, ಯಾರು ಕೇಳಿದ್ರು ಕೂಡ ಇಲ್ಲ, ನಾವು ದೇವರನ್ನು ನೋಡಿಲ್ಲ, ದೇವರನ್ನು ನಮಗೆ ಮಾತಾಡೋಂಗಿಲ್ಲ, ದೇವರನ್ನು ನಮಗೆ ಗೊತ್ತಿಲ್ಲ ಅಂತ. ಆವಾಗ ರಾಮಕೃಷ್ಣ ಪರಮಹಂಸರ ಸಂಪರ್ಕ ಬಂದಾಗ ದೇವರು
ನಿಮ್ಮ ಜೊತೆ ಮಾತಾಡ್ತಾನ ಅಥವಾ ದೇವ್ರನ್ನ ನೋಡಿರಾ ಅಥವಾ ದೇವ್ರನ್ನ ನಂಬ್ತೀರಾ? ನಾನು ದೇವರನ್ನು ನಂಬ್ತೀನಿ, ದೇವರ ಜೊತೆ ಮಾತಾಡ್ತೀನಿ. ಅಷ್ಟೇ ಅಲ್ಲ, ನೀನು ಕೂಡ ದೇವರನ್ನು ನೋಡಬಹುದು, ಮಾತಾಡ್ಬೋದು ಅಂತ ಇಷ್ಟೊಂದು ಭರವಸೆ ಕೊಡ್ತಾರೆ. ಯಾರು? ರಾಮಕೃಷ್ಣ ಪರಮಹಂಸರು. ಅವ್ರಿಗೆ ಭಾಳ ಆಶ್ಚರ್ಯ ಆಗ್ತದೆ, ಇಷ್ಟು ಒಂದು ಕಾನ್ಫಿಡೆನ್ಸ್ದಿಂದ ಹೇಳ್ತಾರಲ್ಲಪ್ಪ ಇವರು. ಅದಕ್ಕೆ ಈ ಎಥಿಯಿಸ್ಟ್ ಆ್ಯಂಡ್ ಥಿಯಿಸ್ಟ್ ಅಂತೀವಿ ನಾವು. ಅಂದ್ರೆ ಆಸ್ತಿಕ ನಾಸ್ತಿಕ ಅನ್ನೋ ಶಬ್ದದೊಳಗೆ ವಿವೇಕಾನಂದರ ಪ್ರಕಾರ ನಾವೇನಂತೀವಿ, ದೇವರಲ್ಲಿ ಯಾರು ನಂಬಿಕೆ ಇಟ್ಟಾರೋ ಅವರು ಆಸ್ತಿಕರು, ದೇವರಲ್ಲಿ ಯಾರು ನಂಬಿಕೆ ಇಟ್ಟಿಲ್ಲ ಅವರು ನಾಸ್ತಿಕರನ್ನು ನಾವು ಅಂತೀವಿ. ಆದರೆ ಹಂಗಲ್ಲ. ಅವ್ರೇನು ಹೇಳ್ತಾರೆ, पुराने धर्मों ने बताया जो भगवान में विश्वास रखता है वो आस्तिक है, जो भगवान में विश्वास नहीं रखता वो नास्तिक है. वन हू बिलीव्स इन गॉड ಈಸ್ ನಾಸ್ತಿಕ್ ಅಲ್ಲ. ನಮ್ಮಲ್ಲಿ ನಾವು ವಿಶ್ವಾಸ ಇಡಬೇಕಂತ ಹೇಳ್ತಾರೆ ಅವರು. ಯಾರಿಗೆ ನಿಮಗೆ ವಿಶ್ವಾಸ ಇದೆ, ಆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿರ್ತದೆ, ಅಲ್ಲಿ ಒಂದು ಬಲವತ್ತರವಾದಂಥ ಶಕ್ತಿಯುತವಾದ ಏನಾದರೂ ಒಂದು ಕೆಲಸ ಮಾಡಬಹುದು. ನನಗೇ ಮೊದಲು ನನ್ನ ಏನು ಮಾಡ್ತೀನಿ, ಏನು ಬಿಡ್ತೀನಿ, ಅಥವಾ ಮುಂದೆ ಹೋಗ್ತೀನೋ ಅಥವಾ ಏನೋ ನಂದನೇ ನನಗೆ ಭರವಸೆ ಇಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಜಿಂದಗಿ ಜಬ್ ತಕ್ ಜೀತೆ ಹೇ तो जी रहे हैं तो भरोसे भी जी रहे हैं और अपने आप पे भरोसा रखो. पहले खुद पे भरोसा रखना. ನಮ್ಮ ಮೇಲೆ ನಾವು ವಿಶ್ವಾಸ ಇಡೋದು ಭಾಳ ದೊಡ್ಡದು. ಆ ವಿಶ್ವಾಸ ಬಲವತ್ತರವಾಗಿತ್ತು ಮತ್ತು ವಾಸ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್. ಸ್ವಾಮಿ ವಿವೇಕಾನಂದ ನರೇಂದ್ರರು ಬಾಲ್ಯದಿಂದಲೇ ಅವ್ರ ಮಕ್ಕಳ ಜೊತೆ ಆಟ ಆಡುವಾಗಲಿ ಅಲ್ಲಿ ಅಥವಾ ಎಲ್ಲಿ ಹೋಗುವಾಗಲಿ ಶಾಲೆಯಲ್ಲಿರಲಿ ಯಾವಾಗಲೂ ಓದಿನಲ್ಲಿ ಓದಿನಲ್ಲಿ ಅಷ್ಟೇ ಅಲ್ಲದೆ ಜಿಮ್ನೇಷಿಯಮ್, ಆಮೇಲೆ ಸ್ಪೋರ್ಟ್ಸು, ಯಾವುದೇ ಆಟ ತಗೊಳ್ರಿ ಪ್ರತಿಯೊಂದರಲ್ಲಿ. ಅಲ್ಲದೆ ಸಂಗೀತದಲ್ಲಿ ಕೂಡ ಅವರು ಒಳ್ಳೆಯ ಕಂಠಸಿರಿ ಇತ್ತು, ಒಳ್ಳೆ ಚೆನ್ನಾಗಿ ಹಾಡ್ತಿದ್ರು. ಆಮೇಲೆ ತಬಲಾ, ಆ ಸಂಗೀತ ಒಂದು ಕಾರ್ಯಕ್ರಮ ನಡೆದ ಒಂದು ಸಂದರ್ಭದಲ್ಲಿ ಅವರು ಒಬ್ಬರಂತಾರೆ, ಸಂಗೀತ ಯಾರು ಹಾಡೋರು ಇರ್ತಾರೆ ಹಿಂಗೆ ಮೈಕೈ ಹೊಳಿಸೋದು ಹಿಂಗೆ ಮಾಡೋದು ಮಾಡ್ತಿರ್ತಾರಲ್ಲ, ಹೀಗೆಲ್ಲ ಮಾಡಬೇಕೇನ್ರಿ ಅಂತ ಕೇಳ್ತಾರೆ ಒಬ್ಬರು. ಅವರಂತಾರೆ, ನಾನು ಹೇಳ್ತೀನಿ, ಇವರು ಸುಮ್ಶಾಂತ ಕೂತು ಒಂದು ಸುಂದರವಾದ ಗೀತೆಯನ್ನು ಹಾಡಿ ತೋರಿಸ್ತಾರೆ. ಎಲ್ಲಿ ಮೈ ಅಳಗಾಡೋದಿಲ್ಲ, ಏನೇನು ಇದ್ದಲ್ಲಿ. ಆಮೇಲೆ ತಬಲಾ ಬಾರಿಸೋವನು ಹಿಂಗೆ ಹೊಡಿತಿರ್ತಾನೆ, ಸಭಾಷ್ ಆ ಕಡೆಗೆ ಹೊಳ್ಳಾಡ್ತಿರ್ತಾನೆ, ಈ ಕಡೆ ಬಾ ಅಂತಾರೆ. ತಬಲಾನು ಕೂಡ ಹೊರ ತೋರಿಸ್ತಾರೆ. ಈ ನ್ಯೂ ದ ಇನ್ಸ್ಟ್ರೂಮೆಂಟ್ ಆಲ್ಸೋ. ಅಂದರೆ ಅವರಿಗೆ ಅಗಾಧವಾದಂಥ ಸಂಗೀತ ಜ್ಞಾನ ಇತ್ತು, ಸಾಹಿತ್ಯ ಜ್ಞಾನ ಇತ್ತು, ಈ ಸ್ಟಡಿಡ್ ಫಿಲಾಸಫಿ ಎಲ್ಲವನ್ನೂ ಅಭ್ಯಾಸ ಮಾಡಿದರು. ಅವ್ರಿಗೆ ಮುಖ್ಯವಾದ ಉದ್ದೇಶ ಏನಿತ್ತು ಅಂತಂದ್ರೆ, ಇಲ್ಲಿ ನಮ್ಮ ಭಾರತದ ಪರಿಸ್ಥಿತಿಯನ್ನು ನೋಡಿ ಅವ್ರು ಯಾಕೆ ಮೇಲಿಂದ ಮೇಲೆ ನಾವು ವಿದೇಶಕ್ಕೆ ಹೋಗಬೇಕು ಅಂತ ವಿಚಾರ ಇದ್ದಿತ್ತಂದ್ರೆ, ಇಲ್ಲಿ ಬಡತನ, ಆಮೇಲೆ ಇಲ್ಲಿ ಇರ್ತಕ್ಕಂಥ ಈ ಜನರ ನಿರಕ್ಷರತೆ, ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಇದರಿಂದ ಏನಾದರೂ ಒಂದು ಆ ಸಮಸ್ಯೆಗೆ ಪರಿಹಾರ ಸಿಗಬಹುದೇನೋ ಅನ್ನೋ ದೃಷ್ಟಿಯಿಂದ ಅವರು ಅಲ್ಲಿಗೆ ಹೋಗ್ಬೇಕಂತ. ಅವ್ರ ಬಗ್ಗೆ ಇಲ್ಲಿ ನಮ್ಮ ಕುವೆಂಪು ಅವರು ಒಂದು ಒಳ್ಳೆಯ ಮಾತು ಬರೆದಾರೆ. ವಿವೇಕಾನಂದರ ಹೇಗಂದ್ರೆ, ತಪಪೂರ್ಣವಾದ ಶಕ್ತಿ ವಾಣಿಯಲ್ಲಿ ಆತ್ಮೋದ್ಧಾರಕವಾದ ವಿಭೂತಿ ಸ್ವಯಂ ಕ್ರಿಯಾಶೀಲವಾಗಿದೆ. ಅಲ್ಲಿ ಪತನ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದೆತ್ತುವ ಔದಾರ್ಯವಿದೆ. ಯಾರಾದರೂ ಬೀಳ್ತಿದ್ರೆ ಅವ್ರನ್ನ ಎತ್ತಿ ಹಿಡಿಯುವಂಥ ಶಕ್ತಿ ಅದ. ಗಿರ್ನೆ ವಾಲಯಕ ಹಾತ ತಾಂಬ್ಲೋ. ಆ ಹೃದಯ ದೌರ್ಬಲ್ಯದ ಸಮಯದಲ್ಲಿ ನಮ್ಮ ಕ್ಲೈಬ್ಯವನ್ನು ಕಿತ್ತೊಗೆದು, ನಮ್ಮೆಲ್ಲರಿರ್ತಕ್ಕಂಥ ಮಾನಸಿಕ ದುಃಖವನ್ನು ಕಿತ್ತೊಗೆದು ಕೆಚ್ಚನ್ನು ನಡುವ ಸಿಡಿಲು ಆಳ್ಮೆ ಇದೆ. ಅಂಥ ಒಂದು ಸಿಡಿಲು ಶಕ್ತಿ, ಅಗಾಧವಾದಂಥ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಫೈಯಿಂಗ್ ಎನರ್ಜಿ ಅವರಲ್ಲಿ ಇತ್ತು. ಬುದ್ಧಿಗೆ ಪುಷ್ಟಿ ಇದೆ, ಹೃದಯಕ್ಕೆ ತೃಪ್ತಿ ಇದೆ. ನಮ್ಮ ವ್ಯಕ್ತಿತ್ವ ಸಮಸ್ತವನ್ನು ಸರ್ವಾವಯವ ಸರ್ವಾಂಗ ಸಂಪೂರ್ಣವಾಗಿ ವಿಕಾಸಗೊಳಿಸಿ ಪೂರ್ಣತೆಯ ಕಡೆಗೆ ನಮ್ಮನ್ನು ಕೊಂಡೊಯ್ಯುವ ಪೂರ್ಣ ದೃಷ್ಟಿಯು ಇಲ್ಲಿ ಸಿದ್ಧಿಸುತ್ತದೆ. ಇದು ಅಮೃತದ ಮುಡು. ಮಿಂದರೆ ಪುನೀತರಾಗುತ್ತೇವೆ. ವಿವೇಕಾನಂದರ ವಾಣಿ, ವಿವೇಕಾನಂದರ ಸಾಹಿತ್ಯ, ವಿವೇಕಾನಂದರ ವಿಚಾರಗಳು ಅವು ಅಂದರೆ ಅಮೃತದ ಮಡು. ಆ ಅಮೃತದ ಮಡುವಿನೊಳಗೆ, ಅಮೃತದ ಒಂದು ಕೆರೆಯದೊಳಗೆ ನಾವು ಮುಳುಗಿದಂಗೆ ಆಗ್ತದೆ, ಪುನೀತರಾಗ್ತೀವಿ. ಇದು ಜ್ಯೋತಿಯ ಖನಿ, ಹೊಕ್ಕರೆ ಪ್ರಬುದ್ಧರಾಗುತ್ತೇವೆ ಅಂತ ತಿಳ್ಕೊಂಡು ಇವರು ಬರೀತಾರೆ. ಯಾರು? ನಮ್ಮ ಕುವೆಂಪು ಅವರ ಮೇಲೆ ಸಾಕಷ್ಟು ಪುಸ್ತಕಗಳನ್ನು ಬರೆದಾರೆ. ಆಮೇಲೆ ಪುರುಷೋತ್ತಮಾನಂದಜಿ ಅನ್ನೋರನ್ನು ಕೂಡ ಬರೀತಾರೆ. ವಿವೇಕಾನಂದರು ಕನ್ನಡ ನೆಲದಲ್ಲಿ ವಿವೇಕಾನಂದ ಅಂತ ಹೇಳ್ತಾರೆ. ಅದು ಏನು ಉದ್ದೇಶ ಅಂದರೆ, ಭಾರತ ರಾಷ್ಟ್ರವನ್ನು ಮೇಲೆ ಎತ್ತಬೇಕು, ಸನಾತನ ಧರ್ಮವನ್ನು ಪುನರುತ್ಥಾನಗೊಳಿಸಬೇಕು ಅನ್ನುವಂಥದ್ದಿತ್ತು. ಸನಾತನ ಅಂತಂದ್ರೆ ಇದು ನಿತ್ಯ ನೂತನವಾದಂಥದ್ದು. ಯಾಕಂದರೆ ಯಾವ ಕಾಲದಲ್ಲಿ ಯಾವುದೇ ಇನ್ನೂ ವೆದರ್ ಕ್ರಿಶ್ಚಾನಿಟಿ, ಜೊರಸ್ಟ್ರನಿಸಮ್ ಅವ್ರ ಅಥವಾ ಕುರಾನ್ ಅಥವಾ ಮುಸ್ಲಿಂ ಮೊಹಮ್ಮಡನಿಸಮ್ ಯಾವುದೂ ಇಲ್ಲದ ಕಾಲದಲ್ಲಿ, ಪೂರ್ವದಲ್ಲೇ ವೇದಕಾಲೀನ ಅದಕ್ಕೆ ಆ ಸಂಸ್ಕೃತಿ
ಆದಿ ಅಂತ್ಯ ಅನಾದಿ ಯಾವುದೂ ಇರಲಾರ್ದಂತು, ನೋ ಬಿಗಿನಿಂಗ್ ಆ್ಯಂಡ್ ನೋ ಎಂಡ್. ಇದು ನಮ್ಮ ಧರ್ಮ, ನಮ್ಮ ಹಿಂದುತ್ವ, ಹಿಂದೂ ಧರ್ಮ ಅಂತ ಹೇಳ್ತಾರೆ. ಮತ್ತು ಹಿಂದುತ್ವ ಅಥವಾ ಹಿಂದೂ ಧರ್ಮದವರು ಯಾವುದೇ ಧರ್ಮವನ್ನು ದ್ವೇಷ ಮಾಡುವುದಿಲ್ಲ ಅಥವಾ ಅವಹೇಳನ ಮಾಡುವುದಿಲ್ಲ. ನಮ್ಮ ಧರ್ಮವನ್ನು ಧಾರಯತಿ ಇತಿ ಧರ್ಮ, ಯಾವುದು ನಮ್ಮನ್ನು ಎತ್ತಿ ಹಿಡಿಯುತ್ತದೆ ಅದು ಧರ್ಮ. ನಮ್ಮನ್ನು ಎತ್ತಿ ಹಿಡಿತಕ್ಕಂಥದ್ದು ಅಂಥ ಶ್ರೇಷ್ಠವಾದ ವಿಚಾರಗಳು ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಇವೆ ಅಂತ. ಇಲ್ಲಿಂದ ಅವರು ಸಾಕಷ್ಟು ಅದನ್ನು ಅಭ್ಯಾಸ ಮಾಡಿಕೊಂಡು ತಿಳ್ಕೊಂಡು ಅಲ್ಲಲ್ಲಿಗೆ ಅವ್ರಿಗೆ ಬೆಳಗಾವಿಗೆ ಹೋಗ್ತಾರೆ. ಅಕ್ಟೋಬರ್ 15 1892 ಸುಮಾರು ಹೋದಾಗ ಒಬ್ಬರು ಮನೆಗೆ ಹೋಗ್ತಾರೆ ಭಾಟಿ ಅನ್ನೋರಿಗೆ. ಅವ್ರು ಕೇಳ್ತಾರೆ, ಈ ಒಬ್ಬ ಇವ ಏನು ಮಾಡ್ತಾನಪ್ಪ ಅಂತ. ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೊದಲ ಮಾತ್ರ ಅವ್ರಿಗೆ ಗೊತ್ತಾಗೋದಿಲ್ಲ, ಆದರೆ ಇವ್ರ ಕಣ್ಣಲ್ಲಿರ್ತಕ್ಕಂಥ ಮಿನ್ಸು, ಆಮೇಲೆ ಅವ್ರದ್ದು ಪರ್ಸ್ನಾಲಿಟಿ, ವ್ಯಕ್ತಿತ್ವ ಅದನ್ನು ನೋಡಿದಾಗ ಆಕರ್ಷಿತರಾಗ್ತಾರೆ. ಪ್ರತಿಯೊಬ್ಬರು ನಾವು ಏನು ಮಾಡಬೇಕು ಅಥವಾ ನಮ್ಮ ಹಿಂದುತ್ವದಲ್ಲಿ ಇರ್ತಕ್ಕಂಥ ಶಕ್ತಿ ಏನು, ನಮ್ಮ ದೇಶದ ಕೊರತೆ ಏನು, ನಾವು ಇದನ್ನು ಹೇಗೆ ಮಾಡಬೇಕು ಏನು ಅನ್ನುವಂಥ ಎಲ್ಲ ಒಬ್ಬ ಹೋದು ನೋಡ್ಲಿಕ್ಕಾದ್ರೆ ಒಬ್ಬ ಅನಾಮಧೇಯ ಫಕೀರ್ನಂಗೆ ಇರ್ತಿದ್ರು ಅವರು. ಆದರೆ ಯಾವಾಗ ಅವ್ರ ಮಾತು ಕೇಳಿದ ಮೇಲೆ ರಾಜ ಮಹಾರಾಜರು ಕೂಡ ಅವರಿಗೆ ಅಗದಿ ಮರಳಾಗ್ತಾರೆ, ಅವರು ವಶಕ್ಕೆ ಹೋಗಿಬಿಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಜಯಚಾಮರಾಜ ಒಡೆಯರ್, ಆ ಕಾಲದಲ್ಲಿ ಚಾಮರಾಜ ಒಡೆಯರು ಅವ್ರ ಹತ್ರ ಹೋದಾಗ ಅವರು ಇವರಿಂದ ಆಕರ್ಷಿತರಾಗಿ ಕೇಳ್ತಾರೆ. ಆ ಕಾಲದಲ್ಲಿ ಎಲ್ಲ ಬ್ರಿಟಿಷರಿದ್ರಲ್ಲ, ಅವ್ರು ಹೇಳ್ತಾರೆ, ನೀವು ಮಹಾರಾಜರಿಗೆ ಕೇಳ್ತಾರೆ, ಏನು ಹೆಂಗೆ ನಡೆದ, ಏನು ನಮ್ಮಲ್ಲಿ ಆಡಳಿತ ಚೆನ್ನಾಗಿದೆ, ಎಲ್ಲ ಇದೆ, ನಿಮ್ಮಲ್ಲಿ ಯಾರು ದಿವಾನ್ ಇದ್ದಾರೆ, ಎಲ್ಲ ಭಾಳ ಚಲೋ ಇದ್ದಾರೆ, ನಮ್ಮ ಮಂತ್ರಿ ಭಾಳ ಚಲೋ ಇದ್ದಾರಂತ. ನೋಡ್ರಿ, ನಿಮ್ಮ ಮಂತ್ರಿಗಳಾಗಲಿ ದಿವಾನರಾಗಲಿ ಅವರೆಲ್ಲ ಮತ್ತು ನೇರವಾಗಿ ಮಾತಾಡ್ತಿದ್ರು. ವಿವೇಕಾನಂದರು ನೇರವಾಗಿ ಮಾತಾಡ್ತಿದ್ರು. ನರೇಂದ್ರ ಏನಾಯ್ತಂದ್ರೆ ಹೇಳ್ತಾರೆ, ನೋಡ್ರಿ, ಅವರು ನೀವು ಒಳ್ಳೆಯವರಂತೀರಿ, ಆದರೆ ಅವರೆಲ್ಲರೂ ಬ್ರಿಟಿಷ್ ಏಜೆಂಟರಂತೆ ಕೆಲಸ ಮಾಡುತ್ತಾರೆ ಅಂತ ಓಪನಾಗಿ ಹೇಳಿಬಿಟ್ರು. ಅವರು ಚಾಮರಾಜ ಒಡೆಯರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಯಿತು. ಆದರೆ ಹೊರಗೆ ಹೋದಾಗ ರಾಜರು ಹೆಂಗಿದ್ದಾರೆ ಅಂದರೆ, ಹೊರಗಡೆಗೆ ಆ ವ್ಯಕ್ತಿ ಬಗ್ಗೆ ಯಾವಾಗಲೂ ಒಳ್ಳೆಯ, ಯಾರಿಗೂ ಎಂದು ಅವಹೇಳನಕಾರಿಯಾಗಿ ಮಾತಾಡೋದಾಗಲಿ, ಯಾರನ್ನೇ ದ್ವೇಷಿಸೋದಾಗಲಿ ಅಥವಾ ಇತರ ರೀತಿ ಮಾತಾಡೋದು ಎಂದೂ ಮಾಡಲಿಲ್ಲ. ಆದರೆ ಎದುರೇ ಪ್ರತ್ಯಕ್ಷವಾಗಿ ಎದುರಿದ್ದಾಗ ರೈಟ್ ಆನ್ ದ ಫೇಸ್ ಅವರು ಹೇಳ್ತಿದ್ರು, ಇದು ಸರಿ ಅಲ್ಲ, ಇದು ತಪ್ಪು, ಅದು ನಿಮ್ಮ ಮಾತು ಕೇಳೋಂಗಿಲ್ಲ, ಬ್ರಿಟಿಷ್ ಏಜೆಂಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ರು. ಅದಕ್ಕೆ ಅವರು ಚಾಮರಾಜ ಖೇತ್ರಿ ಅಂತಕ್ಕಂಥ ಒಬ್ಬ ರಾಜ, ಅವ ಇವರಿಗೆ ಫಂಡಿಂಗ್ ಮಾಡಿ ಮತ್ತು ಚಾಮರಾಜ ಒಡೆಯರು ಇವರೆಲ್ಲ ಸಹಾಯ ಮಾಡಿ ಅದು ಫಂಡ್ ಕಲೆಕ್ಟ್ ಮಾಡಿ ಅವ್ರಿಗೆ ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶ ಬಂತು. ವಿದೇಶಕ್ಕೆ ಅಂದರೆ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂತಂತಿಲ್ಲ, ಅಲ್ಲಿಗೆ ಚಿಕಾಗೋದಲ್ಲಿ ಅವರು ಹೋದರು. ಅಲ್ಲಿ ಭಾಷಣ ಮಾಡಲಿಕ್ಕೆ, ಅಂದರೆ ನಮ್ಮ ದೇಶದ ಪರಿಸ್ಥಿತಿ ಏನು ತಿಳ್ಕೊಳ್ಳಿಕ್ಕೆ ಮೊದಲಿಗೆ ಅವಕಾಶ ಆಗಲಿಲ್ಲ. ಆಮೇಲೆ ಹೋಗುವ ಸಂದರ್ಭದಲ್ಲಿ ಕೂಡ ಅವ್ರಿಗೇನು ಐಡೆಂಟಿಟಿ ಕಾರ್ಡು ಅದು ಇದೇನೋ ಒಂದು ಲೆಟರ್ ಅದು ಕಳ್ಕೊಂಡ್ಬಿಟ್ರು, ದುಡ್ಡೂ ಹೋಯ್ತು, ಎಲ್ಲನೂ ಹೋಯ್ತು. ಆದರೆ ಕೊನೆಗೆ ಒಂದು ಯಾವುದು ದೇವರಲ್ಲಿ ನಂಬಿಕೆ ಇಟ್ಟಂದು ಒಬ್ಬರು ಹೆಣ್ಮಗಳು ಹೆಲ್ಪ್ ಮಾಡಿದ್ಲು, ಸಹಾಯ ಮಾಡಿದ್ಲು, ಅಲ್ಲಿ ಹೋದರು. ಮುಂದೆ ಮತ್ತು ಅವ್ರನ್ನ ಕರ್ಕೊಂಡು ಹೋದರು, ಅಲ್ಲಿ ಬಂದರು. ಅದು 11 ಸೆಪ್ಟೆಂಬರ್ 1893, 11 ಸೆಪ್ಟೆಂಬರ್ 1890 ಅಡ್ರೆಸ್ ಎಟ್ ದ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್, ರೆಸ್ಪಾನ್ಸ್ ಟು ವೆಲ್ಕಮ್ ಎಟ್ ದ ವರ್ಲ್ಡ್ಸ್ ಪಾರ್ಲಿಮೆಂಟ್, ಚಿಕಾಗೋ. ನೀವು ಭಾಳಷ್ಟು ಜನರಿಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲ. ಅದು ಏನು ಮಾಡಿದ್ರೆ ಸ್ವಲ್ಪ ಕೆಲವು ವಾಕ್ಯಗಳನ್ನು ಇಲ್ಲೇ ನಿಮ್ಮದು ಓದಿ ತೋರಿಸ ಬಯಸ್ತೇನೆ ನಾನು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಯಾಕಂದರೆ ಎಲ್ಲರೂ ಮಾತಾಡಿದರು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂದವರು ಇವರೇ. ಅಲ್ಲಿ ನಿಂತು ಸಾವಿರಾರು ಜನ ಎದ್ದು ನಿಂತು ಚಪ್ಪಾಳೆ ತಟ್ಟಬೇಕಾಯ್ತು. ಯಾಕಂತಂದ್ರೆ ನನ್ನ ಸೋದರ ಸೋದರಿಯರೇ ಅಂತಕ್ಕಂಥ ಹ್ಯೂಮನ್ ಕನ್ಸರ್ನ್ ದ್ಯಾಟ್ ಈ ಶೋಡ್ ಅಟ್ ದ್ಯಾಟ್ ಟೈಮ್ ಇಸ್ ರಿಯಲಿ ವಂಡರ್ಫುಲ್. ಯಾಕಂದರೆ ಎಲ್ಲಿಯೂ ಅಂಥದ್ದು ಇರಲೇ ಇಲ್ಲ. ಮೊಟ್ಟ ಮೊದಲಿಗೆ ಈ ಒಂದು ಮಾತಾಡಿದವರು, ಇಟ್ ಫಿಲ್ಸ್ ಮೈ ಹಾರ್ಟ್ ವಿತ್ ಜಾಯ್ ಅನ್ಸ್ಪೀಕಬಲ್ ಟು ರೈಸ್ ಇನ್ ರೆಸ್ಪಾನ್ಸ್ ಟು ದ ವಾರ್ಮ್ ಆ್ಯಂಡ್ ಕಾರ್ಡಿಯಲ್ ವೆಲ್ಕಮ್ ವಿಚ್ ಯು ಹ್ಯಾವ್ ಗಿವನ್ ಅಸ್. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ಆರ್ಡರ್ ಆಫ್ ಮಂಕ್ಸ್ in the world. I thank you in the name of the mother of religions, and I thank you in the name of the millions and millions of Hindu people of all classes and sects. My thanks also to some of the speakers on this platform who, referring to the delegates from the Orient, have told you that these men from far off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. This religion has taught tolerance and universal acceptance. We believe not only in universal toleration, but we accept all religions as true.
I am proud to belong to a nation which has sheltered the persecuted and the refugees of all religions and all nations of the earth. I am proud to tell you we have gathered in our bosom the purest remnant of the Israelites who came to southern India and took refuge with us the very year in which here the holy temple was shattered to pieces by Roman tyranny. ಹಾಗೆ ಮುಂದೆ ಬರ್ತಾವೆ ಎಲ್ಲ ಡಿಫ್ರೆಂಟ್ ಸ್ಟ್ರೀಮ್ಸ್. ಈ ರೀತಿ ಇವರ ಮಾತುಗಳನ್ನು ಕೇಳಿದಂಥ ಎಲ್ಲ ಜನರು ಭಾಳ ಸಂತೋಷಪಟ್ಟರು, ಅಭಿಮಾನಪಟ್ಟರು. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಹೇಳ್ತಾನೆ, ಒಬ್ಬ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಅದು ಮೊದಲೇ ಒಂದು ವಾಕ್ಯಕ್ಕೆ ಅವರೆಲ್ಲರಿಗೂ ಇದಾಗೋಯ್ತು. ಅವ್ರು ಹೇಳಿದ್ರು ಒಬ್ಬರು ಅಲ್ಲೇ, ಈ ನಿಮ್ಮ ಯಾವುದು ಗ್ರಂಥ ಹಂಗಾದ್ರೆ ವಿಚ್ ಇಸ್ ದ ಗ್ರೇಟೆಸ್ಟ್? ಭಗವದ್ಗೀತಾ ಇದು ಭಾಳ ದೊಡ್ಡದು ಅನ್ನುವಂಥ ಒಂದು ಮಾತು ಹೇಳಿದಾಗ, ಗೀತಾ ಹಂಗಾದ್ರೆ ಅವ್ರು ಇಟ್ರಲ್ಲಿ ಗೀತಾ ಇಟ್ಟು ಉಳಿದೆಲ್ಲ ಬೇರೆ ಬೇರೆ ಗ್ರಂಥಗಳು, ಬೈಬಲ್ಲು, ಅದರ್ಸು, ಸಮ್ ಅದರ್ ರಿಲಿಜಿಯಸ್ ಬುಕ್ಸ್ ಕೆಪ್ಟ್. ಆಮೇಲೆ ಅವರು ಇದನ್ನು ತೆಗೆದು ಕೂಡಲೇ ಉಳಿದೆಲ್ಲ ಬಿದ್ದು. ಅಂದರೆ ಅದರ ಅರ್ಥ ಏನು ಅಂದ್ರೆ, ಗೀತಾ ಈಸ್ ದ ವೆರಿ ಬೇಸ್ ಅಂತ. ಆ ಫೌಂಡೇಶನ್, ಅದರ ಆಧಾರದ ಮೇಲೆ, ಅದರ ಅಡಿಯ ಮೇಲೆ, ಅದು ಮೊದಲು ನೀವು ಫೌಂಡೇಶನ್ನೇ ಕಟ್ಟಲಿಲ್ಲ ಅಂದರೆ ಬಿಲ್ಡಿಂಗ್ ಬಿದ್ದು ಹೋಗ್ತದೆ. ಫೌಂಡೇಶನ್ ಗಟ್ಟಿರೋದು ಗೀತಾ, ಭಗವದ್ಗೀತಾ ಅನ್ನೋದು ಭಾಳ ಮಹತ್ವದ್ದು. ಅದರಲ್ಲಿ ಇರ್ತಕ್ಕಂಥ ಏನು ಸಾರದ, ಅದಕ್ಕೆ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಎಲ್ಲಿ ಹೋದಲ್ಲಿ ಅವ್ರೇನು ಕೊಡ್ತಾರೆ? ಭಗವದ್ಗೀತಾನೇ ಕೊಡ್ತಾರೆ. ಭಗವದ್ಗೀತಾ ಅದು 700 ಶ್ಲೋಕಗಳಂಥದ್ದು ಮತ್ತು ಅತ್ಯಂತ 100ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಭಾಷಾಂತರವಾದಂಥ ಗ್ರಂಥ. ಆ್ಯಂಡ್ ಇಟ್ ಸ್ಪೀಕ್ಸ್ ಅಬೌಟ್ ಆಲ್ ರಿಲಿಜನ್ಸ್. ರಿಲಿಜನ್ ಎಸ್ ಸಚ್ ಅನ್ನೋದು ಏನಿಲ್ಲ ಇಲ್ಲಿ, ಯಾವುದೋ ಅಂಥದ್ದು ಇದ್ರ ಪರವಾಗಿ ಅದ್ರ ಪರವಾಗಿ ಅಂತ ಅನ್ನಂಗಿಲ್ಲ. ಮತ್ತು ಸ್ವಾಮಿ ವಿವೇಕಾನಂದರು ಬೈಬಲ್ ಚೆನ್ನಾಗಿ ಓದ್ಕೊಂಡಿದ್ರು, ಕುರಾನ್ ಚೆನ್ನಾಗಿ ಓದ್ಕೊಂಡಿದ್ರು. ಒಬ್ಬ ಅಬ್ದುಲ್ ರೆಹಮಾನನ್ನು ನಾವು ಕೇಳ್ತಾನೆ, ಅವ ಹೇಳ್ತಾನೆ ಕುರಾನದ ಬಗ್ಗೆ ಅವ್ರು ಹೇಳಲಿಕ್ಕೆ ಹೋಗ್ತಾರೆ ಎಲ್ಲ, ಅಥವಾ ನಮಾಜ್ಗೆ ಪಾಂಚ್ ಅರ್ಕಾನ ಬಡವಸೆ ಮೊಹಬ್ಬತ್ ಚೋಟೋಸೆ ಶಫಕತ್ ಕ್ಯಾ ಬಾತೆ ಇವಂಥವೆಲ್ಲ ಹೇಳ್ತಾರೆ. ಅವಂತಾನೆ ಅವರು, ಐ ಕುಡ್ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಯು ಸರ್ ಅನ್ನೋ. ಇಷ್ಟೆಲ್ಲ ವಿಷಯಗಳನ್ನು ಕುರಾನ್ ಬಗ್ಗೆ ಹೆಚ್ಚು ನಾನು ನಿಮ್ಮನ್ನು ತಿಳ್ಕೊಳ್ಳೋದಾಯಿತು. ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ಸ್. ಎಲ್ಲ ಧರ್ಮಗಳ ಬಗ್ಗೆ ನಮಗೆ ಗೌರವಿದೆ. ಯಾವ ಧರ್ಮದ ಬಗ್ಗೆಗೂ ನಾವು ದ್ವೇಷ ಮಾಡೋದಿಲ್ಲ. ಆಮೇಲೆ ಕ್ರಿಶ್ಚಿಯನ್ ಮಿಷನರೀಸ್ ಅವಾಗೆಲ್ಲ ಧರ್ಮಾಂತರದ ಕ್ರಿಯೆಗಳು ಭಾಳ ಬಂತು. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಧರ್ಮಾಂತರ ಮಾಡ್ತಕ್ಕಂಥದ್ದು ಇದು ಅಲ್ಲ. ಯಾಕಂದರೆ ನಮ್ಮಲ್ಲಿ ನಮ್ಮದು ಏನದ, ನಮ್ಮ ಧರ್ಮ ಏನು, ನಮ್ಮಲ್ಲಿರ್ತಕ್ಕಂಥ ಸತ್ವೇನು, ವಿಚಾರಗಳೇನು, ನಮ್ಮ ಸಾಮರ್ಥ್ಯ ಎಷ್ಟು ಅನ್ನೋದು ನಾವು ಮೊದಲು ತಿಳ್ಕೊಂಡಿಲ್ಲ. ನಮ್ಮದು ನಾವು ತಿಳ್ಕೊಂಡಿಲ್ಲ ಅಂದಾಗ ಅದರ ಬಗ್ಗೆ ನಮಗೆ ಅಭಿಮಾನ ಮೂಡುವುದಿಲ್ಲ. ಯಾವಾಗ ನಮ್ಮಲ್ಲಿ ಇರ್ತಕ್ಕಂಥ ಸತ್ವ, ಆ ಶಕ್ತಿ, ಧರ್ಮದ ಆಚರಣೆ, ಧರ್ಮದ ಪ್ರಯೋಜನ ಅದು, ಯಾಕಂದ್ರೆ ಈಗ ಕೂಡಲ ಸಂಗಮ ದೇವ ಅಂತ ದಯವೇ ಧರ್ಮದ ಮೂಲವಯ್ಯ ಅಂತ ನೋಡ್ರಿ. ಇದೆಲ್ಲ ಇವೇನು ಹ್ಯೂಮನ್ ವ್ಯಾಲ್ಯೂಸ್ ಅವ, ಈ ಎಲ್ಲ ಹೇಳ್ತಕ್ಕಂಥದ್ದು ಇದು ಇಲ್ಲಿ ಮಾತ್ರ. ರಾಮ, ಕೃಷ್ಣ, ದೇವರು ಇವೆಲ್ಲ ಏನೋ ನಂಬಿಕೆ ಏನವ. ಅದಕ್ಕೆ ವೇದ ಮೂಲ ಹೇಳ್ತಾರೆ ಅವರು. ವೇದ ಈಸ್ ಟು ಅಂಡರ್ಸ್ಟ್ಯಾಂಡ್. ವೇದ ಅಂತಂದ್ರೆ ನನ್ನ ಪ್ರಕಾರ ಬರೀ ವೇದ ಅಂದರೆ ವಿದ್ ಅಂದರೆ ಅರ್ಥ ಮಾಡಿಕೋ, ತಿಳಿದುಕೋ, ಅರ್ಥೈಸು, ಇಂಟರ್ಪ್ರೆಟ್, ಅಂಡರ್ಸ್ಟ್ಯಾಂಡ್. ಅಲ್ಲದೆ ನನ್ನ ಪ್ರಕಾರ ದೇರ್ ಇಸ್ ವೇ ಆ್ಯಂಡ್ ದೇರ್ ಇಸ್ ದ ಅಂದರೆ ಡೈರೆಕ್ಷನು, ವೇ ಅಂದರೆ ಹಾದಿ. ಆ ವೇದದಲ್ಲಿ, ಆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಯಾವುದೇ ಇಲ್ಲ ಉಪನಿಷತ್ತುಗಳಲ್ಲಿ, ಪ್ರಸ್ಥಾನ ತ್ರಯಗಳಲ್ಲಿ, ಬ್ರಾಹ್ಮಣಿಕಗಳು, ಅರಣ್ಯಕಗಳು, 18 ಪುರಾಣಗಳು, ಗ್ರಂಥಗಳು ಎಲ್ಲವನ್ನೂ ಆಮೂಲಾಗ್ರವಾಗಿ ಅಭ್ಯಾಸ ಮಾಡಿದಂಥ ಸ್ವಾಮಿ ವಿವೇಕಾನಂದರು ಅದರ ಸಾರವನ್ನೇ ಅಲ್ಲಿ ಹೇಳಲಿಕ್ಕೆ ಅವರು ಹೋಗಿ ಒಂದೊಂದು ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡಿದಾಗ, ಬರೀ ಅಲ್ಲೇ ಅಲ್ಲ, ಆಮೇಲೆ ಯುರೋಪಿಯನ್ ಕಂಟ್ರಿ, ಜಪಾನ್ಗೆ ಹೋಗ್ತಾರೆ, ಚೈನಾಕ್ಕೆ ಹೋಗ್ತಾರೆ, ಆಮೇಲೆ ಇಂಡೋನೇಷ್ಯಾ ಹೋಗ್ತಾರೆ, ಮತ್ತು ಇಂಗ್ಲೆಂಡ್ಗೆ ಹೋಗ್ತಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಲ್ಲಿ ಕೆಲವು ಗುಂಪುಗಳನ್ನು ಕಟ್ಟಿಕೊಂಡು ಅವರಿಗೆ ಧರ್ಮದ ಬಗ್ಗೆ ಒಂದು ತಿಳುವಳಿಕೆ, ವಾಟ್ ಈಸ್ ಹ್ಯುಮ್ಯಾನಿಟಿ ಬೇಸ್. ಮುಖ್ಯವಾದಂಥ ತತ್ವ ಏನಂತಂದ್ರೆ, ನಮ್ಮ ಧರ್ಮ ಅಥವಾ ಹಿಂದುತ್ವ ಇದು ಮಾನವೀಯ ಮೌಲ್ಯಗಳ ಮೇಲೆ ನಿಂತಂಥದ್ದು ಅಂತ ಹೇಳ್ತಾರೆ. ಭೇಟಿಯ ಸ್ವಾಮೀಜಿ ಅವರು. ಆಮೇಲೆ ಈ ಒಂದು ಅಗಾಧವಾದಂಥ ಒಂದು ಧರ್ಮದ ಏನು ಹೆಗ್ಗುರುತು ಅದ, ಯಾವ ದೇಶ ನೀವು ಬೇರೆ ಬೇರೆ ದೇಶಗಳಿಗೆ ಹೋದಾಗ ದೇ ವರ್ ಅಟ್ರಾಕ್ಟೆಡ್ ಬೈ ಹಿಸ್ ಸ್ಪೀಚ್. ಆಮೇಲೆ ಅಲ್ಲಿ ಹೆಣ್ಮಕ್ಳು ಕೂಡ ಅವ್ರಿಗೆ ಅಮೇರಿಕನ್ ವಿಮೆನ್ ಬಗ್ಗೆ ಒಮ್ಮೆ ಮಾತಾಡ್ತಾರೆ ಅವರು. ಅಂದರೆ ಅವರು ದೇ ಆರ್ ಕ್ವೈಟ್ ಹೆಲ್ಪಿಂಗ್, ಭಾಳಷ್ಟು ಸಹಾಯ ಮಾಡ್ತಕ್ಕಂಥವ್ರು, ಒಳ್ಳೆಯ ಮನಸ್ಸಿನವರು, ಇದೆಲ್ಲ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವಾಹ ಅಂತ ತಿಳ್ಕೊಳ್ತಕ್ಕಂಥ ಸಂಸ್ಕೃತಿ ಭಾರತದಲ್ಲಿದೆ.
ಆ ಭಾರತೀಯ ಸ್ತ್ರೀಯರೇ ನಾವು ಶ್ರೇಷ್ಠ, ನೀವು ಅವ್ರಿಗಿಂತ ಒಂದು ಹೆಚ್ಚು ಮುಂದೆ ಹೋದ್ರೆ ಅಂದ ಕೂಡಲೇ ದೇ ಫೆಲ್ ಯು ಆರ್ ಲೈಕ್ ಮೈ ಸಿಸ್ಟರ್, ಲೈಕ್ ಮೈ ಮದರ್, ಲೈಕ್ ಮೈ ರಿಲೇಟಿವ್ಸ್ ಅಂತ ಹೇಳ್ತಾರೆ. ನೀವೆಲ್ಲ ಸೋದರಿಯರು, ನನ್ನ ತಾಯಿಯ ಸಮಾನ. ಇಷ್ಟೊಂದು ಗೌರವಯುತವಾದ ಅವರಂತಾರೆ ಅಲ್ಲಿ ಜನ, ಇಷ್ಟೊಂದು ಗೌರವದಿಂದ ಮಾತಾಡಿದ್ದನ್ನು ನಾವು ಇಲ್ಲಿವರೆಗೆ ನೋಡಿಲ್ಲ ಅಂತ. ಯಾಕಂದರೆ ದ್ಯಾಟ್ ಹ್ಯೂಮನ್ ಕನ್ಸರ್ನ್, ಆ ರಿಲೇಷನ್ಶಿಪ್ಪು ಏನು ನಮ್ಮ ಭಾರತೀಯರಲ್ಲಿ, ಅದರಲ್ಲಿ ವಿವೇಕಾನಂದರಲ್ಲಿರ್ತಕ್ಕಂಥ ಉದಾತ್ತವಾದ ವಿಚಾರಗಳನ್ನು ನೋಡಿ ಅವರು ಮಾರು ಹೋಗ್ತಾರೆ, ಆಕರ್ಷಿತರಾಗ್ತಾರೆ. ವಿವೇಕಾನಂದರು ಅದಕ್ಕೆ ಇವತ್ತಿನ ಯುವವಾಣಿ ಇವತ್ತು, ಅಥವಾ ವಾಟ್ ಈಸ್ ದ ಮೆಸೇಜ್ ಆಫ್ ವಿವೇಕಾನಂದ? ವಿವೇಕಾನಂದರ ಸಂದೇಶ ಏನಪ್ಪ? ನಾವು ಯಾಕೆ ಜಯಂತಿಯನ್ನು ಆಚರಣೆ ಮಾಡ್ತೀವಿ? ಜಯಂತಿಯನ್ನು ಆಚರಣೆ ಮಾಡುವ ಉದ್ದೇಶ ಅವರ ವಿಚಾರಗಳನ್ನು ಸ್ಫುಟವಾಗಿ ನಾವು ತಿಳಿದುಕೊಂಡು ಅದನ್ನು ಯಾವಾಗ ನಾವು ಆಚರಣೆಯಲ್ಲಿ ತರ್ತೀವಿ, ಯಾವಾಗ ಅವ್ರು ಹೇಳಿದಂಥ ಒಂದು ಮಾತು, ವಿ ರಿಕ್ವೈರ್ ಮೆನ್ ಆಫ್ ಐರನ್ ವಿತ್ ಮಸಲ್ಸ್, ಬಲಿಷ್ಠವಾದಂಥದ್ದು. ಯಾಕಂದ್ರೆ ನಮ್ಮಲ್ಲೇ ನಮಗೆ ವಿಶ್ವಾಸ ಇರಬೇಕು, ನಾನು ಇಂಥ ಕೆಲಸ ಮಾಡ್ತೀನಿ, ಮಾಡೇ ತೀರ್ತೀನಿ, ನಮ್ಮ ಧರ್ಮವನ್ನು ನಾನು ಉಳಿಸಿಕೊಳ್ತೀನಿ, ನಾವು ಒಳ್ಳೆಯ ರೀತಿಯಲ್ಲಿ ನ್ಯಾಯ ನೀತಿ ಸತ್ಯದಲ್ಲಿ ಟ್ರುತ್ ಇಟ್ ಈಸ್ ಆಲ್ವೇಸ್ ಟ್ರುತ್ ಅಂತಾರೆ ಅವರು. ಟ್ರುತ್ ಆ್ಯಂಡ್ ಟ್ರುತ್ ಅಲೋನ್ ಈಸ್ ರಿಲಿಜನ್, ನಥಿಂಗ್ ಬಟ್ ಮೋರ್ ದೆನ್ ದ್ಯಾಟ್. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಜಗತ್ತಿನಲ್ಲಿ ಸತ್ಯಕ್ಕೆ ಜಯವಾಗುತ್ತದೆ, ಧರ್ಮಕ್ಕೆ ಜಯವಾಗುತ್ತದೆ ಅಂಥ ವಿಶಾಲವಾದಂಥ ಅಥವಾ ಆಳವಾದಂಥ ಒಂದು ವಿಚಾರ ಇಟ್ಟುಕೊಂಡಿರ್ತಕ್ಕಂಥದ್ದು ಇದು ಹಿಂದುತ್ವ. ಹಿಂದೂ ಧರ್ಮ ಅಥವಾ ಹಿಂದೂ ಅಂತಕ್ಕಂಥದ್ದು ಅದು ಏನದ, ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ ಹೇಳ್ತಾರೆ, ಒಂದು ರಿಲಿಜನ್ ಅಂತಲ್ಲ. ಅದು ನಾವು ನಡೆದುಕೊಳ್ಳುವ ರೀತಿ, ಬಾಳಿ ಬದುಕಬೇಕಾದಂಥ ಪದ್ಧತಿ ಹೇಗಿದೆ ಅಂತಂದ್ರೆ, ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ನಿಮ್ಮಲ್ಲಿ ಹಿರಿಯರನ್ನು ಗೌರವಿಸಿರಿ, ಕಿರಿಯರನ್ನು ಪ್ರೀತಿಸಿರಿ, ತಂದೆ ತಾಯಿಗಳನ್ನು ಪೂಜಿಸಿರಿ. ಈ ಎಲ್ಲ ಇರ್ತಕ್ಕಂಥ ಇವೆಲ್ಲ ಎಸೆನ್ಸ್ ಆಫ್ ರಿಲಿಜನ್. ಹಿಂದುತ್ವದ ಅಥವಾ ಹಿಂದೂ ಧರ್ಮದ ಒಂದು ಸತ್ವ ಏನದ, ಆ ಸತ್ವವನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೋದಲ್ಲಿ ಅಲ್ಲಲ್ಲಿ ಅವರು ಪ್ರಸಂಗಾನುಸಾರವಾಗಿ ಮಾತಾಡಿದಾಗ ಅಲ್ಲಿರ್ತಕ್ಕಂಥ ನಮ್ಮ ರಾಜ ಮಹಾರಾಜರಾಗಲಿ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಸನ್ಯಾಸಿಗಳಾಗಲಿ ಎಲ್ಲರಿಗೂ ಒಂದು ಥರದ ಆಕರ್ಷಣೆ ಆಗ್ತದೆ. ಅಲ್ಲಿ ಇರ್ತಾರೆ ಸರ್, ಆ ಒಂದು ಆಗ್ತಾರೆ. ಇದಲ್ಲ ಅಂದರೆ ಈಗ ಯುವಕರು ಸ್ವಲ್ಪ ಯುವಕರು ಕಡಿಮೆ ಇದ್ದಾರೆ ಇಲ್ಲಿ. ಅಂದರು ಎಲ್ಲ ಅನುಭವಸ್ಥರಿದ್ದಾರೆ, ನನಗಿಂತ ಹೆಚ್ಚು ತಿಳ್ಕೊಂಡವ್ರು ಭಾಳ ಇದ್ದಾರೆ. ಮತ್ತು ಇವತ್ತೇನು ಸ್ವಲ್ಪ ಮಾತಾಡ್ಲಿಕ್ಕೆ ನಮ್ಮ ಡಿಗ್ಗಾಮಿ ಸರ್ನ ಪುಣ್ಯದಿಂದ ಮಾತಾಡ್ಲಿಕ್ಕೆ ಅವ್ರು ನಮಗೆ ವಿವೇಕಾನಂದ ದರ್ಶನ ಮಾಡಿಸ್ಯಾರ, ಪುಸ್ತಕ ಕೊಟ್ಟಾರ, ಓದ್ರಪ್ಪ ಓದಿ ಮಾತಾಡ್ರಿ ಅಂತ ಹೇಳ್ಯಾರ. ನನ್ನ ಗೆಳೆಯರು, ನಿವೃತ್ತ ಪ್ರಾಚಾರ್ಯರು, ದರ್ಬಾರ್ ಕಾಲೇಜು. ಅಂದರೆ ಹಿಂದುತ್ವ ಏನಿದೆ ಏನಿಲ್ಲ, ಯಾಕಂದ್ರೆ ಇವರು ಉಳಿದ ಧರ್ಮದವ್ರು ಏನು ಮಾಡ್ತಾರೆ, ಎಲ್ಲರೂ ಇನ್ನೊಂದು ಧರ್ಮಕ್ಕೆ ಬೈಯುವುದಾಗಲಿ ಅಥವಾ ಅವಹೇಳನ ಮಾಡೋದಾಗಲಿ, ಈ ವಿಚಾರಗಳು ಎಂದೂ ವಿವೇಕಾನಂದರಲ್ಲಿ ಇರಲಿಲ್ಲ, ಎಂದೂ ಯಾರಿಗೂ ಅವಹೇಳನ ಮಾಡ್ತಾ ಇರಲಿಲ್ಲ. ಅವರು ನಮ್ಮ ವಿಷಯವನ್ನು ಎತ್ತಿ ಹಿಡಿದು ಅಲ್ಲಿಯ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಅಗ್ರಿಕಲ್ಚರ್ ಡೆವಲಪ್ಮೆಂಟು, ಆ ಭಾಗದಲ್ಲಿ ಹೊಸ ಹೊಸ ಆಧುನಿಕ ಉಪಕರಣಗಳು, ಔದ್ಯೋಗೀಕರಣ ಏನಾಯಿತು ಅದನ್ನು ಇಲ್ಲಿ ತಂದು ನಮ್ಮ ಜನರಿಗೆ ತೋರಿಸಿ ನಮ್ಮ ದೇಶವನ್ನು ಸುಧಾರಣೆ ಮಾಡಬೇಕು, ನಮ್ಮ ದೇಶದ ಬಡತನ ಹೋಗಲಾಡಿಸಬೇಕು, ನಮ್ಮಲ್ಲಿಯ ಜನರಲ್ಲಿ ಇರತಕ್ಕಂಥ ಶಿಕ್ಷಣ ಅಥವಾ ಸಂಸ್ಕಾರದ ಕೊರತೆಯನ್ನು ತುಂಬಬೇಕು. ನಮ್ಮಲ್ಲಿ ಶಿಕ್ಷಣದ್ದು ಕೊರತೆ, ಅದಕ್ಕಿಂತ ಹೆಚ್ಚು ಸಂಸ್ಕಾರದ ಕೊರತೆ. ಇವತ್ತಿನ ದಿನಮಾನದೊಳಗೆ ಇವತ್ತಿನ ಯುವಕರಿಗೆ ಸಂದೇಶ ವಿವೇಕಾನಂದರು ಹೇಳೋದಂದ್ರೆ, ಒಳ್ಳೆಯ ಸಂಸ್ಕಾರಯುತರಾಗಿ ಬಾಳಿರಿ. ಅಂದ್ರೆ ರಿಸ್ಪೆಕ್ಟ್ ದ ಎಲ್ಡರ್ಸ್, know your father and mother, and be contented with what you have, and do that the best that you can with your strength, whatever that you have. ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಶಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿರಿ. ಆಮೇಲೆ ಆ ಪೂಜ್ಯ ಭಾವನೆಯಿಂದ ನೋಡಿಕೊಳ್ಳ್ರಿ. ಆಮೇಲೆ ಪ್ರಾಮಾಣಿಕವಾಗಿ ಬದುಕ್ರಿ. ಆದರೆ ಅವೆಲ್ಲ ಇವು ಪ್ರಾಮಾಣಿಕ, ಇವು ಸತ್ಯ, ಇಂಥವೆಲ್ಲ ಶಬ್ದಗಳು ಏನಾಗ್ಯಾವ ಈಗಂದ್ರೆ ಬಹುಶಃ ಡಿಕ್ಷನರಿ ಅಂತ ತೆಗಿಯೋ ಪ್ರಸಂಗ ಬಂದಾವ ಎಲ್ಲ ಬರ್ತಾ. ಯಾಕಂದ್ರೆ ಸುಮ್ಮನೆ ಹೇಳೋದೇ ಆಗ್ತದೆ. ಯಾಕಂದ್ರೆ ಯದ್ಯದ ಆಚರತಿ ತದ್ಭವತಿ ಅಂತೀವಿ ನಾವು. ಆಚರಣೆ ಅನ್ನೋದು ಭಾಳ ದೊಡ್ಡದು. ಹಾಗಿದ್ಗ ವಿವೇಕಾನಂದರು ಅವರೆಲ್ಲ ಒಂದು ಆಚಾರ್ಯ ದೇವೋಭವ ಅಂತೀವಿ. ಆಚರಣೆಗೆ ಅವಾಗ ಆಚಾರ್ಯ ಆಗ್ತದೆ. ಅವಾಗ ಗುರು ಅಂತಂದ್ರೆ ಬರೀ ಆಚಾರ್ಯ ಕರೆಸಿಕೊಂಡು ಆಗುವುದಿಲ್ಲ. ಯಾಕಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳು, ಮಾಡ್ತಕ್ಕಂಥ ನಮ್ಮ ಆಚರಣೆಗಳು, ಅದರಿಂದ ಹೆಸರು ಬರ್ತವೆ ಹೊರತಾಗಿ ಮತ್ತೊಂದಿರು ಬರ್ತದೆ.
ಇವತ್ತಿನ ಯುವಕರಿಗೆ ಬೇಕಾದ ನಾವು ಸ್ವಾಮಿ ವಿವೇಕಾನಂದರ ಜೀವನದಿಂದ ಅವರು ತಮ್ಮ ತಂದೆ ತಾಯಿಗಳಿಗೆ ಅವ್ರಿಗೆ ಹೇಗೆ ಶಿಕ್ಷಣ ಪಡೆದು ಮುಂದೆ ಬಂದರು, ತಮ್ಮ ಗೆಳೆಯರ ಜೊತೆಗೆ ಹೇಗೆ ಇರ್ತಿದ್ರು, ಆಮೇಲೆ ತಮ್ಮ ಧರ್ಮದ ಬಗ್ಗೆ ಏನು ತಿಳ್ಕೊಂಡಿದ್ರು, ತಮ್ಮ ಗುರುಗಳ ಬಗ್ಗೆ ಅಂತ ಭಾವನೆಗಳು. ರಾಮಕೃಷ್ಣ ಪರಮಹಂಸರಿಗೆ ಕೊನೆಯ ಕಾಲದಲ್ಲಿ ಅವ್ರು ಕ್ಯಾನ್ಸರ್ ಆಗ್ತದೆ. ಆ ಟೈಮ್ದಲ್ಲಿ ಆ ಗುರುಗಳ ಸೇವೆ ಎಷ್ಟು ಮಾಡಿದರು, ಅವರಿಗೆ ಥ್ರೋಟ್ ಕ್ಯಾನ್ಸರ್ ಆಗ್ತದೆ. ಆ ಟೈಮ್ದಾಗ ಉಗುಳಿದ್ರೆ ಕೈಯಾಗಿ ತಗೋತಿದ್ರು. ಅಂದರೆ ಗುರುಭಕ್ತಿ ಹೇಗಿರಬೇಕು ಅನ್ನೋದು ಇವತ್ತಿನ ನಾವು ಮಕ್ಕಳು ಕಲಿಬೇಕಾಗ್ತದೆ. ಇಂದಿನ ವಿದ್ಯಾರ್ಥಿಗಳು ನಮ್ಮ ಗುರುಗಳು ಹೇಗಿದ್ದಾರೆ, ಅನ್ಲೆಸ್ ಅಂಡ್ ಅಂಟಿಲ್ ಯು ಸರೆಂಡರ್ ಟು ಯುವರ್ ಟೀಚರ್ ಯು ಕ್ಯಾನ್ ಡು ಎನಿಥಿಂಗ್. ಯಾಕಂದ್ರೆ ನಾವು ಗುರುಗಳಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದೆ ಹೋದರೆ, ಯಾಕಂದ್ರೆ ಸಪ್ತ ಸಮಂದರ್ ಕಿ ಮಸಿ ಪರು ಫಿರ್ ಭಿ ಗುರುಗುಣ ಲಿಖಾ ನ ಜಾಯ್ ಅಂತ ಹೇಳ್ತಾರೆ. ರಾಯಿ ಕೋ ಪರ್ವತ್ ಕರು ಕಬೀರದಾಸ್ ಒಂದು ದುವಾದೊಳಗಾತಾನೆ. ಇಡೀ ಎಲ್ಲ ರಾಯಿ ಅದರಿಂದ ಪರ್ವತ ಮಾಡಿ ಆ ಪರ್ವತದ ಅಷ್ಟು ತೊಗೊಂಡು ಒಂದು ಲೇಖನಿಯನ್ನು ಮಾಡಿ, ಆಮೇಲೆ ಅಷ್ಟು ಸಮುದ್ರದ ನೀರನ್ನು ಮಸಿ ಮಾಡಿ ಬರೆದರೂ ಕೂಡ ಗುರು ಗುಣ ಲಿಖಾನ ಜಾಯ್ ಅಂತ, ಗುರುವಿನ ಗುಣಗಾನ ಮಾಡುವುದು ಅಸಾಧ್ಯವಾಗಿದೆ ಅಂತ ಆ ಗುರುಭಕ್ತಿಯನ್ನು ಇವತ್ತಿನ ರಾಷ್ಟ್ರೀಯ ಚಿಂತನೆಗಳು ಅಥವಾ ರಾಷ್ಟ್ರಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಇವತ್ತಿನ ಯುವಕರಿಗೆ, ಇವತ್ತಿನ ಜನರಿಗೆ ನಾವೇನು ವಿವೇಕಾನಂದರ ಮುಖಾಂತರ ನಾವು ಏನು ತಿಳ್ಕೊಳ್ಬೇಕಾಗಿದೆ. ವಿವೇಕಾನಂದರ ನಡೆದ ದಾರಿಯಲ್ಲಿ ಅವರಿಗೆ ವಿಶೇಷವಾದಂಥ ರಾಷ್ಟ್ರಾಭಿಮಾನ ಇತ್ತು. ನಮ್ಮ ದೇಶ ಇದು ನನ್ನದು ನಮ್ಮ ಪ್ರಾಣ ದೊಡ್ಡ ಅಂತೀವಿ. ಈಗ ಬ್ರೀಸ್ ಇರ್ ದ ಮ್ಯಾನ್, ವಾಲ್ಟರ್ ಸ್ಕಾಟ್ ಅನ್ನೋ ಬರೀತಾರೆ ಪೆಟ್ರಿಯಾಟಿಸಮ್ ಅಂತ ಕವಿತೆ ಒಳಗೆ. ಬ್ರೀಸ್ ಇರ್ ದ ಮ್ಯಾನ್ ವಿತ್ ಸೋಲ್ ಸೋ ಡೆಡ್ ಹೂ ನೆವರ್ ಹಿಮ್ಸೆಲ್ಫ್ ಹ್ಯಾತ್ ಸೈಡ್ ದಿಸ್ ಈಸ್ ಮೈ ನೇಟಿವ್ ಲ್ಯಾಂಡ್. ಹಿ ಡೈಸ್ ಎ ಡಬಲ್ ಡೆತ್ ಅಂತ. ನೋ ಮಿನ್ಸ್ಟ್ರಲ್ ರ್ಯಾಪ್ಚರ್ಸ್ ವೆಲ್, ನೋ ಬಡಿ ಸೈನ್ಸ್ ಫಾರ್ ಹಿಮ್. ಅವ ಇದ್ದಾಗ ಸಾಯ್ತಾನೆ, ಆಮೇಲೆ ಸದ್ಮೇಲೆ ಹಿ ಡೈಸ್ ಎ ಡಬಲ್ ಡೆತ್ ಅಂತ. ಯಾರಿಗೆ ತಮ್ಮ ದೇಶದ ಬಗ್ಗೆ ಒಂದು ಅಭಿಮಾನವಿಲ್ಲೋ, ದೇಶದ ಬಗ್ಗೆ ಹೆಮ್ಮೆ ಇಲ್ಲ, ದೇಶದ ಬಗ್ಗೆ ಪ್ರೀತಿ ಇಲ್ಲ, ದೇಶಾಭಿಮಾನವನ್ನು ಹೇಗೆ ರೂಢಿಸಿಕೊಳ್ಳಬೇಕು, ದೇಶದ ಬಗ್ಗೆ ಅಂಥ ಕಳಕಳಿ ಇರಬೇಕು, ಕಾಳಜಿ ಇರಬೇಕು, ದೇಶದ ಜನತೆಯನ್ನು ಬಡತನದಿಂದ ಮೇಲೆತ್ತಬೇಕು ಅಂತ ಹೇಳ್ತಾರೆ. ಫಿಲಾಸಫಿ ವಿಲ್ ನಾಟ್ ವರ್ಕ್ಔಟ್ ವೆನ್ ಎ ಮ್ಯಾನ್ ಈಸ್ ಹಂಗ್ರಿ. ಅವ ಹಸಿದವಾಗ ಹೊಟ್ಟಿಗೆ ಅನ್ನ ಹಾಕಿರಿ, ನೀವು ಭಾಷಣ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ದರಿದ್ರ ದೇವೋಭವ ಅಂತಂದ್ರೆ ಅವರು ದರಿದ್ರನೂ ನಾರಾಯಣನಾಗಬೇಕು, ಅವನ ಮೇಲ್ಮಟ್ಟಕ್ಕೆ ಹೋಗಬೇಕು. ಯಾವಾಗ ತೃಪ್ತರಿರ್ತೀರಿ, ತೃಪ್ತರಾದಾಗ ಏನಾದರೂ ಹೇಳಿದರೆ ಕೇಳ್ತಾರೆ ಮನುಷ್ಯ. ಹಸಿದು ಕೂತಾನ ಅವಾಗ ಭಾಷಣ ಮಾಡ್ಕೋತ ನಿಂದ್ರೆ ಕಲ್ಲು ಹೋಗಿತಾರೆ ಆಮೇಲೆ. ಅದಕ್ಕೆ ಅವರು ಹೇಳಿದರು, ನೀವು ಮೊದಲ ಹೊಟ್ಟೆ ತುಂಬುವ ಕೆಲಸ ಮಾಡಿ, ಅವರಿಗೆ ಹಸಿದವರಿಗೆ ಅನ್ನ ನೀಡ್ರಿ. ಹಸಿದವರಿಗೆ ಅನ್ನ ಕೊಟ್ಟ ನಂತರ ಪಹಲೆ ಪೋಟೋಬಾ ನಂತರ ಬಿಟ್ಟೋಬಾ ಅಂತಾರೆ ಮರಾಠಿ ಒಳಗೆ. काय करायचं म्हटलं तर पहिलं पोट भरा, ಅದಾದ काय करायचं ಕರೆದ. ಅದು ಹೀಗಿದೆ. ಆ ದೃಷ್ಟಿಯಿಂದ ನಾವು ಸರಿಯಾಗಿ ಮೊದಲವನ್ನು ಅರ್ಥ ಮಾಡ್ಕೋಬೇಕು. ಇವೆಲ್ಲವನ್ನು ರಾಷ್ಟ್ರಮಟ್ಟದಲ್ಲಿ ಒಂದು ಯುವಕರ ಒಂದು ತಂಡ, ಅವರು ಭಾಳ ಬಲಿಷ್ಠಿರಬೇಕು. ನಮ್ಮ ಯುವಕರು ಕೂಡ ಈಗೇನು ದೇ ಆರ್ ನಾಟ್ ದ್ಯಾಟ್ ಪವರ್ಫುಲ್. ಏನಾದರೂ ಒಂದು ಸಂಘಟನೆ ಮಾಡಿ ಆರ್ಗನೈಜೇಷನ್ ಅದನ್ನು ಸಂಘಟನಾ ಶಕ್ತಿಯನ್ನು ಸಂಘೇಯ ಶಕ್ತಿ ಕಲಿಯುಗವು ಅಂತದ್ದು. ಕಲಿಯುಗದಲ್ಲಿ ಇರ್ತಕ್ಕಂಥ ಸಂಘೇಯ ಶಕ್ತಿ ಏನದಲ್ಲ, ಸಂಘಟನೆಯಿಂದ ಒಬ್ಬರಿಂದ 4 ಮಂದಿ ಕೂಡಿದಾಗ ಸಂಘಟನೆ ಏನೋ ಒಂದು ದೊಡ್ಡ ಒಕ್ಕಟ್ಟಿನಲ್ಲಿ ಏನೋ ಒಂದು ಬಲ ಬರ್ತದೆ. ಆ ಸಂಘಟನೆಯ ಶಕ್ತಿಯನ್ನು ನಾವು ರೂಢಿಸಿಕೊಳ್ತಕ್ಕಂಥದ್ದು ರಾಮಕೃಷ್ಣ ಪರಮಹಂಸರ ಪರಮ ಶಿಷ್ಯನಾದಂಥ ಅವರು ಯಾರು, ನಮ್ಮ ವಿವೇಕಾನಂದ. ರಾಮಕೃಷ್ಣ ಪರಮಹಂಸರನ್ನು ಹೇಳ್ತಾರೆ. ಆಮೇಲೆ ಇವರಿಗೆ ಹುಟ್ಟಿ ಬಂದದ್ದೇ ಅದರ ಸಲುವಾಗಿ ಮುಂದೆ ನಿನ್ನ ಸನ್ಯಾಸಿ ಆಗಬೇಕಾದ್ರೆ ಶಾರದಾದೇವಿಯ ಅಪ್ಪಣೆ ತೊಗೊಂಡು ಪರ್ಮಿಷನ್ ತೊಗೊಂಡು ಎಲ್ಲ ಅವ್ರು ಹ್ಞೂ ಅಂದಾಗ ಮುಂದೆ ಹೋಗ್ತಾರೆ. 2-3 ಸಲ ಮತ್ತು ಒಂದೇ ಸಲ ಅಲ್ಲ, ಚಿಕಾಗೋಕ್ಕೆ ಹೋದ ಸಂದರ್ಭ ಅಲ್ಲ, ಮತ್ತು 2ನೇ ಸಲನೂ ಕೂಡ ಅವರು ವಿದೇಶಕ್ಕೆ ಹೋಗ್ತಾರೆ. ಹೋಗಿ ಮತ್ತೆ ಅಲ್ಲಿಯ ಬದಲಾವಣೆಗಳೇನು ಮತ್ತು ಅವ್ರಿಗೆ ಏನು ಬೇಕಾಗಿದೆ ಅನ್ನುವಂಥ ಸಂದೇಶ ಕೊಟ್ಟು ಅದರ ಯಂಗೇಜ್ ಬಿಫೋರ್ 39 ಏಜ್ ಆರ್ಸೋ ಅವ್ರು 38 ವಯಸ್ಸಿಗೆ ತೀರ್ಕೊಳ್ತಾರೆ. ಅಷ್ಟು ಸಣ್ಣ ವಯಸ್ಸಲ್ಲೇ ಕೇವಲ 4 ದಶಕಗಳ ಕಾಲ ಮಾತ್ರ ಬದುಕಿದಂಥ ಒಬ್ಬ ವ್ಯಕ್ತಿ ಇಡೀ ಭಾರತದಾದ್ಯಂತ ಪರ್ಯಟನೆ ಮಾಡ್ತಾರೆ. ಕರ್ನಾಟಕಕ್ಕೆ ಬರ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ರಾಜಸ್ಥಾನ್, ಜೈಪುರ್, ಗುಜರಾತ್ ಎಲ್ಲ ಕಡೆ ಅಡ್ಡಾಡ್ತಾರೆ. ಎಲ್ಲ ಕಡೆ ಹೋದಲ್ಲೆಲ್ಲ ಯುವಕರಿಗೆ ಒಂದು ಜಾಗೃತಿಯನ್ನು ಉತ್ಪನ್ನ ಮಾಡಬೇಕು. ಯುವಕರಲ್ಲಿ ಏನು ಅಂತಂದ್ರೆ ಈಗ ಇರತಕ್ಕಂಥದ್ದು ನಮ್ಮ ಅವಸ್ಥೆಗಳ ಮನುಷ್ಯನಿಗಿರೋದು ಬಾಲ್ಯ, ಯೌವನ, ಮುಪ್ಪು. ಆದರೆ ಇವತ್ತಿನ ಹುಡುಗರು ಅವರು ಕೂತದ್ದು ಆ ಶಾಲೆಯಲ್ಲಿ ಕೂಡೋ ರೀತಿ, ಓಡೋ ರೀತಿ, ಮಾಡೋ ರೀತಿ ನೋಡಿದಾಗ ನಮಗೆ ಮನಸ್ಸು 2 ಅವಸ್ಥೆಯವಂತ, ಬಾಲ್ಯ, ಮುಪ್ಪು, ಯೌವನ ಹಾರೇ ಹೋಗ್ಬಿಡ್ತದೆ. ಯಾಕಂದ್ರೆ ಈಗ ಹಂಗದ. ಈಗ ನಮ್ಮ ಹುಡುಗರು ಅಷ್ಟೇ ಸುಂದರವಾಗಿ ಬರಿತಿರ್ತಾರೆ. ಯೌವನ ವಿರುದ್ಧ ಏನಪ್ಪ ಅಂತಂದ್ರೆ ಒಬ್ಬ ಯಪ್ಪನ ಅಂತ ಬರದ. ಯೌವನ ಮತ್ತು ಯಪ್ಪನ ರೀ ಅಂದರೆ ಈ ರೀತಿ ಅವರು ಅರ್ಥ ಮಾಡಿಕೊಂಡ್ರೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಅದು ಯುವಕರಲ್ಲಿ ಇರ್ತಕ್ಕಂಥ ಅದಮ್ಯವಾದಂಥ ಶಕ್ತಿ, ಅದಮ್ಯವಾದ ಶಕ್ತಿ. ಅದಕ್ಕೇನದ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿದ್ ಇನ್ ಮ್ಯಾನ್. ವಾಟ್ ಎವರ್ ದಟ್ ಈಸ್ ಆಲ್ರೆಡಿ ದೇರ್ ಇನ್ ಯು. ನಿಮ್ಮಲ್ಲಿ ಈಗಾಗಲೇ ಇರ್ತದೆ. ಯು ಟ್ರೈ ಟು ಡ್ರಾ ದ ಬೆಸ್ಟ್ ಇನ್ ಯು.
ಪ್ರತಿಯೊಬ್ಬರಲ್ಲಿನೂ ಕೂಡ ಒಂದು ಅದಮ್ಯವಾದಂಥ ಚೇತನವಿದೆ, ಶಕ್ತಿ ಇದೆ, ಜ್ಞಾನ ಇದೆ, ಜ್ಞಾನ ಕಿರಣ ಇದೆ. ಅದನ್ನು ಹೊರತರತಕ್ಕಂಥ ಕೆಲಸ ಮತ್ತು ನಿರಂತರವಾಗಿ ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಕ್ಯಾನ್ ಓವರ್ಕಮ್ ಮೌಂಟನ್ಸ್ ಆಫ್ ಡಿಫಿಕಲ್ಟೀಸ್. ನಿಮ್ಮಲ್ಲಿ ಆ ತಾಳ್ಮೆಯಿಂದ, ಸತತ ಉದ್ಯೋಗದಿಂದ, ನಿರಂತರವಾದ ಕ್ರಿಯಾಶೀಲತೆಯಿಂದ ನೀವು ಮೇಲ್ಮಟ್ಟಕ್ಕೆ ಬರ್ಬೋದು. ಪ್ರಯತ್ನಾಂತಿಲ್ ಪರಮೇಶ್ವರ ಹೇ ಹೇಳ್ತಾರೆ. ಪ್ರಯತ್ನಾಂತಿಲ್ ಪರಮೇಶ್ವರ ಹೇ, ಅನುಭವಿ ಜೀವನಾಚ ಭವಿಷ್ಯಾಲ ಹೇ. ಆ ಅನುಭವದ ಮೇಲಿಂದ, ಹಿರಿಯರ ಅನುಭವದ ಮೇಲಿಂದ, ಗುರುಗಳ ಮಾರ್ಗದರ್ಶನದ ಮುಖಾಂತರ ಇವತ್ತಿನ ಯುವಕರು ಅಂದರೆ ರಾಷ್ಟ್ರೀಯ ಈ ವ್ಯಕ್ತಿತ್ವದಿಂದ ನಾವು ಯುವಕರಿಗೆ ಏನು ಉಪಯೋಗ? ಯುವಕರಿಗೆ ಉಪಯೋಗ ಅಂತಂದ್ರೆ ಇದು. ಯುವಕರು ಮೊದಲು ನಾನು ಯುವಕನಾಗಿದ್ದೇನೆ, ನನ್ನಲ್ಲಿ ಸಾಕಷ್ಟು ಶಕ್ತಿ ಇದೆ, ನನ್ನಲ್ಲಿ ಸಾಮರ್ಥ್ಯವಿದೆ, ಏನನ್ನಾದರೂ ಮಾಡಬಲ್ಲೆ, ಏನನ್ನಾದರೂ ಗೆಲ್ಲಬಲ್ಲೆ, ಉಸುಕು ತಿಕ್ಕಿ ನಾನು ಎಣ್ಣೆ ತೆಗಿತೀನಿ ಅಂತಂದ್ರೆ ಅವರು. ಹಿ ವಾಸ್ ಸೋ ಸಚ್ ಪವರ್ಫುಲ್ ಆ್ಯಂಡ್ ಸ್ಟ್ರಾಂಗ್ ಮ್ಯಾನ್. ಉಸುಕಿ ಹಿಂಡಿ ಎಣ್ಣೆ ತೆಗಿದ್ರೆ ಅಂದ್ರೆ ಲೆಕ್ಕ ಹಾಕಿ ಏನಂತಾರೆ ಇದರ ಅರ್ಥ. ಅದರರ್ಥ ಏನಂದ್ರೆ ನಾವು ಮಾಡ್ತಕ್ಕಂಥದ್ದು ಒಂದು ಇಚ್ಛಾಶಕ್ತಿ. ನಿಮ್ಮಲ್ಲಿ ವಿಲ್ ಪವರ್ ಶುಡ್ ಬಿ ವೆರಿ ಸ್ಟ್ರಾಂಗ್. अगर आप में बराबर इच्छा शक्ति है तो आप जो चाहे बन सकते हैं. आप में सब शक्तियाँ मौजूद हैं. एवरीथिंग इज प्रेजेंट इन यू. इट ऑल डिपेंड्स अपॉन यू, हाउ यू वर्क, हाउ यू ಹಾರ್ಡ್ ಎಟ್ ಇಟ್. ಮತ್ತು ಆ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಬೇಕು. ವಿವೇಕಾನಂದರನ್ನು ನಾವು ತಿಳ್ಕೊಬೇಕಾದಪ್ಪ ಅಂದರೆ ಕೇವಲ ಕ್ವಿಕ್ ಪೇಪರ್ಸ್ ಓದ್ತಿದ್ರು. ಚಾರ್ಲ್ಸ್ ಡಿಕೆನ್ಸ್ ಬರೆದಂಥದ್ದು ಒಂದು ಸಲ 2 ಸಲ ಓದಿದ್ರಂಥವ್ರು. ಒಬ್ಬರು ಕೇಳಿದ್ರೆ ಈ ಸ್ಟಾರ್ಟೆಡ್ ಟೆಲಿಂಗ್ ಎವ್ರಿಥಿಂಗ್ ಆಲ್ ಇನ್ ಡೀಟೇಲ್ ಸ್ಟೋರಿ. ನಾವು 3 ಸಲ ಓದಿದ್ರು ಮತ್ತು ನಮ್ಗೆ ನೆನಪುಳಿದಿಲ್ಲ. ಅಂದರೆ ಅಗಾಧವಾದ ಸ್ಮರಣ ಶಕ್ತಿ ಯಾಕೆ ಹೇಳ್ತಾರಪ್ಪ ಅಂತಂದರು ಅವರು, ಕಾನ್ಸಂಟ್ರೇಷನ್ ಆಫ್ ಮೈಂಡ್. ನಮ್ಮ ಯುವಕರಿಗೆ ಇವತ್ತು ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆ ಅದು ಭಾಳ ಮಹತ್ವದ. ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಇದ್ದು ಅದಕ್ಕೆ ಓದಿದಾಗ ಆ ಸ್ಮರಣ ಶಕ್ತಿ ಮತ್ತು ಗ್ರಹಣ ಶಕ್ತಿ ಎರಡೂ ಬಲಿಷ್ಠವಾಗಿರ್ತಾವೆ. ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ಒಂದೇ ದಿನದಲ್ಲಿ ಆಗೋದಿಲ್ಲ. ಕರತ ಜಡಮತಿ ಹೋತ ಸುಧ್ಯಾನ ಅಥವಾ ಸುಜ್ಞಾನ ಅಂತ ನಿರಂತರವಾಗಿ ಮಾಡೋದರಿಂದ ಆ ಜ್ಞಾನಿಗಳಾಗಲಿಕ್ಕೆ ಸಾಧ್ಯದ. ಅದಕ್ಕೆ ವಿವೇಕಾನಂದರು ಯಾವ ರೀತಿ ನಿರಂತರವಾಗಿ ಓದು, ಬರಹ, ಮಾತು, ವಿಚಾರ ಮತ್ತು ಸದಾ ಯಾವಾಗಲೂ ಅವ್ರದ್ದು ಇರತಕ್ಕಂಥದ್ದು ಏನದ, ಸೆಲ್ಫ್ ಸ್ವಾರ್ಥ ತ್ಯಾಗ, ಯಾವಾಗಲೂ ನಿಸ್ವಾರ್ಥ ಭಾವ ಮತ್ತು ಏನಾದರೂ ತ್ಯಾಗ. ಇನ್ನೊಬ್ಬರಿಗೆ ನಾನೇನಾದರೂ ಕೊಡಬೇಕು. हाँ, दूसरों की आंखों के आंसुओं को पोंछना है. अगर कुछ करना है तो आंखों के आंसुओं को पोंछना. ಇನ್ನೊಬ್ಬರ ಕಣ್ಣು ಒರೆಸುವಂಥ ಕೆಲಸ ನಮ್ಮದು. ಅದು ಬಹಳ ಮಹತ್ವದ್ದು. ಇನ್ನೊಬ್ಬರ ದುಃಖವನ್ನು ಅಳಿಸ್ತಕ್ಕಂಥದ್ದು, ಅವರ ಮುಖದಲ್ಲಿ ಸಂತೋಷವನ್ನು ಕಾಣ್ತಕ್ಕಂಥದ್ದು, ನನ್ನಿಂದ ಏನಾದರೂ ಸಾಧ್ಯವಾದರೆ ಸಹಾಯ ಮಾಡೋಣ. ಇವೆಲ್ಲ ಆದರ್ಶವಾದ ಜೀವನ ಮೌಲ್ಯಗಳೇನವಲ್ಲ ಭಾಳಷ್ಟು. ಆ ಮನುಷ್ಯ ಕೇವಲ ಇರ್ತಕ್ಕಂಥದ್ದು 38-40 ವಯಸ್ಸಿನ ಹೆಂಗೆ ನಮ್ಮ ಶಂಕರಾಚಾರ್ಯರನ್ನು ಕೂಡ ಹಾರ್ಲಿ ಬಿಲೋ 40 ಆಲ್ಸೋ ಈ ಆಲ್ಸೋ ಡೈಟ್. ಆ ಮಹಾತ್ಮರಂತಕ್ಕಂಥವ್ರು. ಅದಕ್ಕೆ ಅವರು ಗಾವೆಲ ಭವನದ ಭಾಗ್ಯದಿಂದ ಸೀಮಾ ಪುರುಷರು ಹುಟ್ಟುತ್ತಾರಂತೀವಿ. ಏನೋ ಪರಮಾತ್ಮನ ದಯೆ, ಪರಮಾತ್ಮನ ಕೃಪೆ, ಆ ಹಿಂದೆ ಯಾವುದೋ ಒಂದು ಭಾಳಷ್ಟು ವರ್ಷಗಳ ಸಂಸ್ಕಾರದಿಂದ ಅಥವಾ ಏನೋ ಒಂದು ಪುಣ್ಯದಿಂದ ಅಂಥ ಪುಣ್ಯ ಪುರುಷರು ಈ ಭೂಮಿಗೆ ಬರ್ತಾರೆ, ಭಾರತಕ್ಕೆ ಬರ್ತಾರೆ. ಅದಕ್ಕೆ ಅಂಥ ಭಾರತ ಅನ್ನುವಂಥ ಹೆಸರು ಸಾರ್ಥಕವಾಗ್ತದೆ. ಭಾರತ, ಭಾ ಅಂದರೆ ಪ್ರಕಾಶ, ಸದಾ ಪ್ರಕಾಶದಲ್ಲಿದ್ದಂಥ ತೊಡಗಿದಂಥ ನಿರಂತರವಾಗಿ ಪ್ರಕಾಶಿಸುವಂತಹ ಬೆಳಗುವಂಥ ದೇಶ ಭಾರತ. ಅಂಥ ಭಾರತ ದೇಶದ ಒಬ್ಬ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿನಾದ್ಯಂತ ಇವತ್ತು ಹೆಸರು ಮಾಡ್ತಾರೆ. ಚಿಕಾಗೋದಲ್ಲಿ ಇವತ್ತೂ ಕೂಡ ಅಲ್ಲೇ ಇನ್ನೂ ಕಾರ್ಯಕ್ರಮಗಳು ನಡೀತಾರೆ. ನಮ್ಮ ಭಾರತೀಯರಿದ್ದಾರೆ, ಅಲ್ಲದೆ ಫಾರಿನರ್ಸ್. ಮಾರ್ಗರೆಟ್, ಈಗ ಮಾರ್ಗರೆಟ್ ಇನ್ನೋಕೆ ಶಿ ಹ್ಯಾಸ್ ಟು ಚೇಂಜ್ ಅವರ್ ನೇಮ್ ನಿವೇದಿತಾ. ತನ್ನನ್ನು ತಾನು ಸಮರ್ಪಿಸಿಕೊಂಡಂಥ ವ್ಯಕ್ತಿ ಅದು. ಅಂಥ ಅಗಾಧವಾದಂಥ ನಂತರ ವಿವೇಕಾನಂದರು ಬಂದಂಥ ಎಷ್ಟೋ ಮಿಷನರೀಸ್ ಅವರ ಕೆಲಸಗಳು ಕಡಿಮೆ ಆಗ್ತವೆ, ಹಿಂದುತ್ವಕ್ಕೆ ಹೆಚ್ಚು ಮಹತ್ವ ಬರ್ತದೆ. ಇವತ್ತಿನ ದಿನಮಾನಗಳಲ್ಲಿ ನಾವು ಹಿಂದೂ ಮತ್ತು ಕ್ರಿಶ್ಚಿಯನ್ ಇವೆಲ್ಲ ಭಾಳ ಏನಾಗ್ತದೆ ಸಂಕುಚಿತ ಇದರೊಳಗೆ ನಾವು ವಿಚಾರದಲ್ಲಿ ಶಬ್ದಗಳನ್ನು ಉಪಯೋಗ ಮಾಡ್ತೀವಿ. ಭಾಳ ಸಂಕುಚಿತತೆ ಅದು ಇರಬಾರ್ದು. ನ್ಯಾರೋ ಮೈಂಡೆಡ್ನೆಸ್ ಈಸ್ ರಾಂಗ್. ಬಿ ಎ ಬ್ರಾಡ್ ಮೈಂಡೆಡ್ ಮ್ಯಾನ್. ಇದು ವಿವೇಕಾನಂದರ ಗುಣನೇ. ಭಾಳ ವಿಶಾಲವಾದ ಮನೋಭಾವ ಹೊಂದಿದಂಥವರಾಗಿದ್ದರು ಅವರು. ಎತ್ತರವಾದ ಕಾಯ, ಬಲಿಷ್ಠವಾದ ವ್ಯಕ್ತಿತ್ವ, ಸರ್ವಾಂಗ ಸುಂದರವಾದಂಥ ವಿಚಾರಗಳು ಮತ್ತು ಸದಾ ಇನ್ನೊಬ್ಬರ ಬಗ್ಗೆ ಕಳಕಳಿ, ಕಾಳಜಿ, ಈ ಎಲ್ಲ ಜೀವನ ಮೌಲ್ಯಗಳನ್ನು ನಾವೇನು ಮಾಡಿದೆ ಇವತ್ತಿನ ನಮ್ಮ ಯುವಕರಿಗೆ ಆ ದೃಷ್ಟಿಯಲ್ಲಿ ಉತ್ತಿಷ್ಟ ಜಾಗೃತ ಪ್ರಾಪ್ಯ ವರಾನ್ಯ ಬೋಧತ ಅಂತೇಳಿ ಅದನ್ನೇ ಕನ್ನಡದಲ್ಲಿ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ. ನೀವು ಹೇಳಿ ಅಂದರೆ ಈಗ ಮಲ್ಕೊಂಡಿರಿ ಅಂತಂತಾರೆ. ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಅಂತ ಅರ್ಥ ಆಯ್ತೇನು ಅಂದ್ರೆ ನಾವು ಏನು ಮಾಡಬೇಕಾಗಿದೆ, ನನ್ನ ಜೀವನದ ಗುರಿ ಏನು, ನಾವು ಜೀಲಿ ಬಂದ ನಂತರ ಮನುಷ್ಯರಾಗಿ ನಾವು ಹುಟ್ಟಿ ಬಂದರೆ ನಮ್ಮ ಕೆಲಸ ಏನು. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ ಉತ್ಸಪ್ಪಗಳಿರ ಅಂತ ಪುರಂದರದಾಸರು ಇದಕ್ಕೆ ಹೇಳಿದರು. ಮನುಷ್ಯ ಜನ್ಮ ಅಂತಕ್ಕಂಥದ್ದು ಬರೆದದ್ದು ಯಾವುದಕ್ಕೆ,
ನಾವು ಕೆಲಸ ಮಾಡೋದು ಆತ್ಮೋದ್ಧಾರ. ಫಸ್ಟ್ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಬೇಕು. ಆತ್ಮೋದ್ಧಾರದ ಮುಖಾಂತರ ದೇಶೋದ್ಧಾರ. ನಾವು ಆತ್ಮೋದ್ಧಾರ ಮಾಡಿಕೊಂಡು ನಾವು ಬದುಕನ್ನು ಹೇಗೆ ನಡೆಸಬೇಕು, ಹೇಗೆ ಓದಬೇಕು, ಹೇಗೆ ಬರೀಬೇಕು, ಹೇಗೆ ಇನ್ನೊಬ್ಬರನ್ನ ಆಧರಿಸಬೇಕು, ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು, ಎಲ್ಲ ಸಾವಿರಾರು ವಿಚಾರಗಳನ್ನು ಅವರ ಯಾಕಂದರೆ ಸಾಕಷ್ಟು ಗ್ರಂಥಗಳವ. ಆಮೇಲೆ ವಿವೇಕಾನಂದರ ಪತ್ರಮಾಲೆ ಅಂತಲೂ ಅನೇಕ ಪತ್ರಗಳನ್ನು ಬರೆದದಂತನೂ ಅವ. ಅವ್ರು ರಾಮಕೃಷ್ಣ ಮಿಷನ್ದವರು ಸಾಕಷ್ಟು ಪುಸ್ತಕಗಳನ್ನು ಮಾಡ್ಯಾರ. ಅವರು ವಿವೇಕಾನಂದರ ಬಗ್ಗೆ ನೀವು ಓದಬೇಕಂದ್ರೆ ಅನೇಕ ಪುಸ್ತಕಗಳು. ರೌಸಿಂಗ್ ಕಾಲ್ ಟು ಹಿಂದೂ ನೇಷನ್ ಅಂತದ. ಇಲ್ಲಿ ಕನ್ನಡ ನೆಲದಲ್ಲಿ ವಿವೇಕಾನಂದರಂತ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದಿದ್ದಾರೆ. ಹೀಗೆ ರಾಷ್ಟ್ರ ಚಿಂತನೆ ಅವರದು ಭಾಳ ದೊಡ್ಡದಾಗಿತ್ತು. ಅದಕ್ಕೆ ನಾವು ಇವತ್ತಿನದ ನಾವು ಅವರ ಬಗ್ಗೆ ವಿವೇಕ ಆನಂದ, ಅದಕ್ಕೆ ವಿವೇಕ್ ಕುಲಕರ್ಣಿ ಅವರು ನನಗೆ ಫೋನ್ ಮಾಡಿ ನೀವು ಬರ್ಬೇಕ್ರಿ ಅಂದರು. ವಿವೇಕ್ ಅವರ ಮತ್ತು ನೀವು ಇದನ್ನು ಮಾತಾಡಿ ನೀವು ವಿವೇಕ ಇದ್ದೀರಿ, ವಿವೇಕದಿಂದನೇ ಆನಂದ ಬರ್ತದೆ ಅಂತಂದು. ಯಾರಲ್ಲಿ ವಿವೇಕ ಇದೆ, ವಿವೇಕ ಅನ್ನೋದು ಭಾಳ ದೊಡ್ಡದು. ವಿವೇಕ ಇರಬೇಕು, ವಿವೇಕ ಅದು ಏಕಾಗಬೇಕು. ವಿವೇಕ ಅಂದರೆ ಕಾನ್ಸೈನ್ಸ್, ಸದ್ವಿವೇಕ ಅಂತೀವಿ. ಕಾನ್ಸೈನ್ಸ್ ಸದ್ವಿವೇಕ ಅಂದರೆ ವಿವೇಕದಲ್ಲಿನೂ ಕೂಡ ಈ ಭಾಳ ಒಂದೊಂದು ಶಬ್ದಗಳನ್ನೇ ಬೇರೆ ಬೇರೆ ಇರ್ತದೆ. ವಿದ್ಯೆ ಅಂದರೆ ಬೇರೆ, ಬುದ್ಧಿ ಅಂದರೆ ಬೇರೆ, ವಿವೇಕ ಅಂದರೆ ಬೇರೆ. ಅವು ಸಮಾನಾರ್ಥಗಳನ್ನು ಎಷ್ಟೋ ಸಲ ಹೇಳ್ತಾರೆ, ಆದರೆ ಸಮಾನ ಆಗೋದಿಲ್ಲ. ಯಾವ ಶಬ್ದಕ್ಕೆ ಏನು ಅರ್ಥ ಅದು ಅದೇ, ಇಟ್ ಬಿಫಿಟ್ಸ್ ಓನ್ಲಿ ದ್ಯಾಟ್, ಬೇರೆ ಬರೋದಿಲ್ಲ. ಆದರೆ ನಾವು ಸಮಾನಾರ್ಥ ಕೊಡೋ ಸಲ ಕೊಡ್ತಾ ಹೋಗ್ತಿರ್ತೀವಿ. ಅದಕ್ಕಿಂತ ಉತ್ತಮೋತ್ತವಾದಂಥ ವಿಚಾರನ ಇಟ್ಟುಕೊಂಡು ಆ ವಿಚಾರಗಳ ರೀತಿಯಲ್ಲಿ ನಡೆದುಕೊಂಡು ನಮ್ಮ ರಾಷ್ಟ್ರಕ್ಕೆ ಹೆಸರು ತರುವುದಲ್ಲದೆ, ಗಾಂಧೀಜಿಯವರು ಕೂಡ ಒಂದು ಕಡೆ ಬರೀತಾರೆ, ಇಟ್ ವಾಸ್ ವಿವೇಕಾನಂದ ಇನ್ಸ್ಪೈರ್ಡ್ ಮೀ ಟು ಗೆಟ್ ಇನ್ ಟು ದಿಸ್ ಮೂಮೆಂಟ್ ಅಂತ ತಿಳ್ಕೊಂಡು. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ನಾನು ಹೋಗಬೇಕಾಯ್ತು, ಭಾರತಕ್ಕೆ ಸ್ವಾತಂತ್ರ್ಯ ಕೂಡ ನನಗೆ ವಿವೇಕಾನಂದರ ಕೂಡ ನನಗೆ ಭಾಳಷ್ಟು ಅವರ ಪ್ರಭಾವ ವಲಯದಲ್ಲಿ ನಾನು ಬಂದಿನಂತ. ಈವನ್ ರವೀಂದ್ರನಾಥ್ ಟ್ಯಾಗೋರ್ ರೈಟ್ಸ್ ಅಬೌಟ್ ಇಟ್. ನಮ್ಮ ಅನೇಕ ರಾಷ್ಟ್ರೀಯ ನಾಯಕರು ಕೂಡ ವಿವೇಕಾನಂದರ ಬಗ್ಗೆ ಭಾಳಷ್ಟು ಅಗಾಧವಾದಂಥ ಭಕ್ತಿಯನ್ನು ಇಟ್ಟುಕೊಂಡು ಅಗಾಧವಾದಂಥ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದಂಥವರಿದ್ದಾರೆ. ಅದಕ್ಕೆ ವಿವೇಕಾನಂದರ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ಪ್ರತಿಯೊಬ್ಬರು ಓದಿಕೊಂಡು ಅವರಲ್ಲಿರ್ತಕ್ಕಂಥ ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಒಂದಾದರೂ ಯಾವುದನ್ನು ನಮ್ಮದನ್ನಾಗಿ ಮಾಡಿಕೊಂಡು ಸದಾ ಇನ್ನೊಬ್ಬರಿಗೆ ಪರೋಪಕಾರಾರ್ಥಂ ಇದಂ ಶರೀರಂ, ಪರೋಪಕಾರಕ್ಕಾಗಿ ನಾವು ಬಾಳೋಣ ಅನ್ನುವಂಥ ಒಂದು ತತ್ವವನ್ನು ಇಟ್ಟುಕೊಂಡು ಹೋಗ್ಬೇಕಂತ ಹೇಳಿದಂಥ ವಿವೇಕಾನಂದರ ವಾಣಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಂಡು ಉಪಯೋಗಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ವಿವೇಕಾನಂದರು ನಮ್ಮೆಲ್ಲರಿಗೂ ವಿವೇಕವನ್ನು ಕೊಡಲಿ. ಮೇಲಿನ ಮೇಲೆ ಅದನ್ನೇ ನಾವು ಕೇಳಿಕೊಂಡು ನಮ್ಮ ಭಾರತ ಮಾತೆಯಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರ ಪಾದಾರವಿಂದಗಳಲ್ಲಿ ಚರಣಾರವಿಂದಗಳಿಗೆ ನಮಸ್ಕರಿಸಿ, ನೀವೆಲ್ಲರೂ ಇಷ್ಟೊತ್ತಿಗೆ ಶಾಂತಚಿತ್ರ ಕೇಳಿದಂಥ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಜೈ ಹಿಂದ್.